ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ಕಥಾವಾಚನ. ಕಾಂತಿ ಧ್ಯಾನದ ಗುರುಗಳನ್ನು ಅವರ ಭಾಷಣ ಕೇಳಲಿಕ್ಕೆ ಹೋದಾಗ ಅಲ್ಲಿ ಶೀತಲ್ ಭೇಟಿಯಾಗಿದ್ದನ್ನು ನೋಡಿದ್ವಿ. ಹರಿಶಂಕರ್ ಹೇಗೆ ಮೋಸ ಮಾಡಿದ, 1,00,000 ರೂಪಾಯಿಯನ್ನು ಅವಳನ್ನು ಕಿತ್ಕೊಂಡು ಮತ್ತೆ ಅವಳ ಫೋನ್ ಕರೆಗಳನ್ನು ಸ್ವೀಕರಿಸ್ತಿದ್ದದ್ದನ್ನೆಲ್ಲ ಕೇಳಿದ್ವಿ. ಮರುದಿನ ಇಬ್ಬರೂ ಕೂಡಿ ಗ್ರೀನ್ ಪಾರ್ಕಿನ ನಂಬರಿಗೆ ಫೋನ್ನಲ್ಲಿ ವಿಚಾರಿಸಿದರು. ಇನ್ನು 3 ದಿನಕ್ಕೆ ಸದ್ಗುರು ಮಹಾರಾಜರ ಪರ್ಯಟನೆಯು ದಿಲ್ಲಿಯಿಂದ ರಾಜಸ್ಥಾನದ ಕಡೆಗೆ ಹೊರಡುತ್ತದೆ. ಯೋಗ ಧ್ಯಾನಗಳಲ್ಲಿ ಪರಿಣಿತ ಪಡೆದ ಅವರ ಖಾಸಾ ಶಿಷ್ಯರನ್ನು ದಿಲ್ಲಿಯಲ್ಲಿ ಬಿಟ್ಟು ಹೋಗುತ್ತಾರೆ. ಅವರು ಗ್ರೀನ್ ಪಾರ್ಕ್ನಲ್ಲಿ ಬೆಳಗ್ಗೆ 6:00 ಧ್ಯಾನದ ತರಗತಿ ನಡೆಸುತ್ತಾರೆ. ನೀವೀಗಲೇ ಬಂದು ಫಾರ್ಮ್ ತುಂಬಿ ನೋಂದಾಯಿಸಿಕೊಳ್ಳಬಹುದು. ಫೀಸ್ ಏನು ಕೊಡಬೇಕಾಗಿಲ್ಲ. ಸದ್ಗುರು ಮಹಾರಾಜರಾಗಲಿ ಅವರ ಶಿಷ್ಯರಾಗಲಿ ದಕ್ಷಿಣೆ ಸ್ವೀಕರಿಸುವುದಿಲ್ಲ. ರಿಟೈರ್ಡ್ ಮೇಜರ್ ಜನರಲ್ ಆಹ್ಲುವಾಲಿಯಾ ಅವರ ತಮ್ಮ ಮನೆಯ ದೊಡ್ಡ ಹಾಲಿನಲ್ಲಿ ಧ್ಯಾನ ತರಗತಿ ಮಾಡೋಕೆ ಉಚಿತವಾಗಿ ಬೆಳಗಿನ ಹೊತ್ತು ಜಾಗ ಬಿಟ್ಟುಕೊಡುತ್ತಾರೆ ಎಂಬಷ್ಟು ಮಾಹಿತಿ ಸಿಕ್ಕಿತು. ಇಬ್ಬರು ಹೋಗಿ ಫಾರ್ಮ್ ತುಂಬಿ ಬಂದರು. 4ನೆಯ ಬೆಳಗ್ಗೆ 6 ಗಂಟೆಗೆ ಶೀತಲ್ ಕಾರ್ ನಡೆಸಿಕೊಂಡು ಕಾಂತಿಯ ಮನೆಗೆ ಬಂದು ಅವಳನ್ನು ಕೂರಿಸಿಕೊಂಡು ಆಹ್ಲುವಾಲಿಯವರ ಮನೆಗೆ ಕರೆದೊಯ್ದಳು. ಸುಮಾರು 40 ಜನ ಸೇರಿದ್ದರು. ಮಧ್ಯ ವಯಸ್ಸು ಕಳೆದ ಗಂಡಸರು, ಹೆಂಗಸರು, ನೋಡಿದರೆ ಸರ್ಕಾರಿ ನೌಕರರು ಅಥವಾ ವ್ಯಾಪಾರ ಮಾಡುವವರಂತೆ ಕಂಡರು. ಸದ್ಗುರು ಮಹಾರಾಜರ ಖಾಸಾ ಶಿಷ್ಯ ರಾಮಚಂದ್ರ ಬ್ರಹ್ಮಚಾರಿ ಎಂಬುವರು ಯೋಗ ಮತ್ತು ಧ್ಯಾನಗಳ ವಿಧಾನಗಳನ್ನು, ಮನುಷ್ಯನ ಶರೀರ, ಮನಸ್ಸು, ಬುದ್ಧಿ, ಆತ್ಮಗಳ ಸ್ಥಾನಗಳ ಹಿನ್ನೆಲೆಯನ್ನು ವಿವರಿಸಿದರು. ಈ ದಿನ ಅನುಷ್ಠಾನ ಆರಂಭಿಸೋದು ಬೇಡ. ನಾನು ಹೇಳಿದ ವಿಷಯಗಳನ್ನು ಮನನ ಮಾಡಿಕೊಳ್ಳಿ. ಜೊತೆಗೆ ಎಲ್ಲರಿಗೂ 8 ಪುಟಗಳ ಪುಸ್ತಿಕೆ ಕೊಡ್ತೀನಿ. ನಾಳೆ ಬರುವ ಹೊತ್ತಿಗೆ ಓದಿಕೊಂಡು ಬನ್ನಿ. ನಾಳೆ ಆರಂಭಿಸೋಣ ಎಂದರು. ಸುಮಾರು 32 ವರ್ಷ ಸ್ಪಷ್ಟವಾಗಿ ವಿಷಯ ನಿರೂಪಣೆ ಮಾಡುವ ಜ್ಞಾನ. ಇಷ್ಟು ಜನರ ನಡುವೆ ಇದ್ದರೂ ತಮ್ಮ ಪಾಡಿಗೆ ತಾವು ಆಗಿದ್ದೇವೆ ಎನ್ನುವಂತಹ ಮುಖಭಾವ. ಒಳಸರಿದ ಅಥವಾ ತಮ್ಮ ಭ್ರೂಮಧ್ಯದಲ್ಲಿ ನಿಲ್ಲುವ ಕಣ್ಣಿನ ದೃಷ್ಟಿ. ಇಂಗ್ಲಿಷ್ ನಡುವೆ ಬರುತ್ತಿದ್ದ ಸಂಸ್ಕೃತ ಶಬ್ದಗಳು ಮತ್ತು ಒಂದೊಂದು ಹಿಂದಿ ವಾಕ್ಯಗಳ ದಪ್ಪ ಉಚ್ಚಾರವು ಅವರು ದಕ್ಷಿಣ ಭಾರತದವರು ಎನ್ನಿಸುವಂತಿತ್ತು. ಅಲ್ಲಿಂದ ಮನೆಗೆ ಬಂದು ಸ್ನಾನ ಮಾಡಿ ಹಣ್ಣಿನ ರಸ, ಕಾಫಿಗಳನ್ನು ತೆಗೆದುಕೊಂಡು ತನ್ನ ಫ್ಯಾಕ್ಟ್ರಿಗೆ ಹೋಗಿ ಕುಳಿತಾಗ ಕಾಂತಿಗೆ ತಾನವರನ್ನು ಎಲ್ಲೋ ನೋಡಿದರುವಂತೆ ಅನ್ನಿಸಿತು. ಬೆಂಗಳೂರಿನಲ್ಲೇ ಎಲ್ಲೆಂದು ತಕ್ಷಣ ನೆನಪಿಗೆ ಬರುತ್ತಿಲ್ಲ. ನಿಜವಾಗಿಯೂ ನೋಡಿದ್ದರೆ ಬರುತ್ತದೆ ಅಥವಾ ಅವರನ್ನೇ ಕೇಳಿದರೆ ಹೇಗೆ ಎಂದುಕೊಂಡಳು. ಮರುದಿನ ಕ್ಲಾಸಿನಲ್ಲಿ ಪ್ರಾಣಾಯಾಮದ ವಿಧಾನವನ್ನು 3/4 ಗಂಟೆ ಅಭ್ಯಾಸ ಮಾಡಿಸಿದ ಮೇಲೆ ಅವರು ನಾಳೆ ಮತ್ತೆ ಪ್ರಾಣಾಯಾಮವನ್ನೇ ಮಾಡೋಣ ಎಂದು ಮುಕ್ತಾಯ ಮಾಡಿದ ಮೇಲೆ ಕಾಂತಿ ಒಬ್ಬಳೇ ಅವರ ಹತ್ತಿರ ಹೋಗಿ ಕನ್ನಡದಲ್ಲಿ, ನಾನು ನಿಮ್ಮನ್ನು ಎಲ್ಲೋ ನೋಡಿರುವ ನೆನಪು, ಎಲ್ಲಿ ಅಂತ ಜ್ಞಾಪಕ ಬರ್ತಿಲ್ಲ ಎಂದಳು. ಭ್ರೂ ಮಧ್ಯ ನೆಟ್ಟ ದೃಷ್ಟಿ ಅವರ ಕಣ್ಣುಗಳನ್ನು ಇವಳತ್ತ ಒಮ್ಮೆ ಹರಿಸಿದ ಮೇಲೆ ಅವರು, ನೀವು ಅನೂಪನ ತಾಯಿಯಲ್ಲವೇ? ನಾನು ಮೊದಲು ಹಾಲ್ಕೆರೆ ವಿವೇಕಾನಂದ ವಿದ್ಯಾಶಾಲೆಯಲ್ಲಿದ್ದೆ. ನೀವಲ್ಲಿಗೆ 2-3 ಸಲ ಬಂದಿದ್ದೀರಿ ಎಂದರು. ಅವಳಿಗೆ ಕಸಿವಿಸಿಯಾಯಿತು. ಮತ್ತೆ ಆ ನೆನಪು. ಚಿತ್ತಶಾಂತಿ ಹಾಳಾಗುತ್ತದೆ. ನಾಳೆಯಿಂದ ಇಲ್ಲಿಗೆ ಬರುವುದನ್ನು ನಿಲ್ಲಿಸಬೇಕೆಂದು ಮನಸ್ಸು ತಟ್ಟನೆ ತೀರ್ಮಾನಿಸಿತು. ಅವರು ಎಂದರು, ಅನೂಪ ಎಲ್ಲಿದ್ದಾನೆ? ಏನು ಮಾಡ್ತಿದ್ದಾನೆ? ಹೊನ್ನತ್ತಿ ಮಾಸ್ಟರ್ಗೆ ಅಂತ ಅವನೇ ಪ್ಲ್ಯಾನ್ ಮಾಡಿದ ತೋಟದ ಅಂಚಿನ ಕಟ್ಟೆಯ ಏರಿ ಮೇಲೆ ಒಂದು ಕಿರುಮನೆ ಕಟ್ಟಿಕೊಟ್ಟಿದ್ದ. ಅವರಲ್ಲಿಂದ ಹೋದ ಮೇಲೆ ಅದರಲ್ಲೇ ಧ್ಯಾನ ಮಾಡ್ತಿದ್ದೆ. ತುಂಬ ಕ್ರಿಯಾಶಕ್ತಿ ಉಡುವ ಹುಡುಗ ಎಂದರು. ಈತ ಬೇಕೆಂದೇ ನನ್ನ ನೆನಪನ್ನು ಕೆದಕುತ್ತಿದ್ದಾನೆಯೇ ಎಂಬ ಅನುಮಾನ ಅವಳಿಗೆ ಬಂತು. ಆದರೆ ಮುಖ ನೋಡಿದರೆ ಹಾಗೆ ಕಾಣುವುದಿಲ್ಲ. ಅನಾವಶ್ಯಕ ಮಾತಿನಲ್ಲಿ ರುಚಿ ಕಾಣುವ ಸ್ವಭಾವವೇ ಅಲ್ಲ ಎನ್ನಿಸುತ್ತದೆ. ತನ್ನ ಮೂಲ ಪ್ರಾಂತ್ಯದವಳು, ಅನೂಪನ ತಾಯಿ ಎಂಬ ಕಾರಣಕ್ಕೆ ನಿಕಟ ಭಾವ ಸ್ಫುರಿಸಿ ಇಷ್ಟು ಮಾತಾಡಿದ್ದಾರೆಂಬ ವಿವರಣೆ ಹಿಂಬಾಲಿಸಿತು. ನನಗೆ ಹೃದಯಾಘಾತವಾಗಿತ್ತು. ಧ್ಯಾನ ಮಾಡಿ ಅಂತ ಡಾಕ್ಟರ್ ಹೇಳಿದರು, ಬರ್ತಿದ್ದೀನಿ ಎಂದು ಇಂಗ್ಲಿಷ್ನಲ್ಲಿ ಹೇಳಿದಳು, ವಿಷಯಾಂತರ ಮಾಡುತ್ತಾ ನಿಕಟ ಸೂಚನೆಯ ಕನ್ನಡವನ್ನು ಬಿಟ್ಟು. ಧ್ಯಾನವನ್ನು ಕಲಿಯಿರಿ, ಒಳ್ಳೆಯದಾಗುತ್ತೆ ಎಂದರು ಇಂಗ್ಲಿಷ್ನಲ್ಲೇ. ಅಷ್ಟರಲ್ಲಿ ಅವರೊಡನೆ ಮಾತನಾಡಲು 7-8 ಜನ ಸುತ್ತುವರೆದಿದ್ದರು. ಅವಳು ಹಿಂದೆ ಸರಿದು ಶೀತಳನ್ನು ಕೂಡಿಕೊಂಡಳು. ಹಿಂದಿನ ನೆನಪುಗಳನ್ನು ಎಬ್ಬಿಸುವ ರಾಮಚಂದ್ರ ಬ್ರಹ್ಮಚಾರಿಯಿಂದ ದೂರವಿರಬೇಕೆಂದು ಅವಳು ತಕ್ಷಣ ತೀರ್ಮಾನಿಸಿದ್ದಳಾದರೂ ಅನಂತರ ಅವಳೇ ಅವರ ಹತ್ತಿರ ಸರಿಯತೊಡಗಿದಳು. ಉಳಿದ 40 ಜನರಂತೆ ತಾನೂ ಅವರಿಂದ ಧ್ಯಾನದ ವಿಧಾನವನ್ನು ಕಲಿಯುವಳು. ಹೆಚ್ಚಿನ ಸ್ನೇಹ ಬೇಡ, ಹಳೆಯ ಪರಿಚಯದ ನೆನಪು ಬೇಡ ಎಂದು ನಿರ್ಧರಿಸಿ ಶೀತಳ ಸಂಗಡ ಹೋಗಿ ತರಗತಿಯಲ್ಲಿ ಕೂಡುತ್ತಿದ್ದಳು. ಅವರು ಹೇಳಿದಂತೆ ಉಚ್ಛ್ವಾಸ ನಿಶ್ವಾಸಗಳನ್ನು ಸಾಧಿಸಿ ಅನಂತರ ಧ್ಯಾನ ಸಾಧನೆಯಲ್ಲಿ ತೊಡಗುತ್ತಿದ್ದಳು. ಪ್ರತ್ಯಾಹಾರದಲ್ಲಿ ಬರುವ ಸಾಧಾರಣ ಅಡ್ಡಿಗಳ ಬಗೆಗೆ ಅವರೇ ಹೇಳುತ್ತಿದ್ದರೂ ಪ್ರತಿಯೊಬ್ಬ ಸಾಧಕನಿಗೆ ತನ್ನದೇ ಆದ ಮನಸ್ಸು, ಎಡರು ತೊಡರುಗಳು ಹೇಳುತ್ತಿದ್ದವು. ಹೀಗಾಗಿ ಪ್ರತಿಯೊಬ್ಬರೂ ಮಾರ್ಗದರ್ಶನ ಪ್ರತ್ಯೇಕವಾಗಿ ಕಂಡು ಕೇಳಿಕೊಳ್ಳುವ ಮಾರ್ಗದರ್ಶನ ಪಡೆಯುವುದು ಅಗತ್ಯವಾಗಿತ್ತು. ತಾನು ವಿಷಯಾಂತರ ಮಾಡಿ ಇಂಗ್ಲಿಷ್ನಲ್ಲಿ ಮಾತನಾಡಿದ ನಂತರ ಅವರೆಂದೂ ತಾವಾಗಿ ತನ್ನನ್ನು ಮಾತನಾಡಿಸಲಿಲ್ಲ. ನಿರ್ಲಿಪ್ತರಾಗಿ ಬಿಟ್ಟರು. ಅವರ ಈ ಗುಣ ಅವಳಿಗೆ ಮೆಚ್ಚುಗೆಯಾಗಿ ವಿಶ್ವಾಸ ಹುಟ್ಟಿತು. ಇತರರಂತೆ ಅವಳು ಅವರನ್ನು ಪ್ರತ್ಯೇಕವಾಗಿ ಕಂಡು ತನಗೆ ಎದುರಾಗುವ ತೊಡರುಗಳನ್ನು ಹೇಳಿಕೊಳ್ಳತೊಡಗಿದಳು. ಒಂದು ದಿನ ಕಾಂತಿ ಶೀತಲರು ತುಸು ಮೊದಲೇ ಹೋಗಿದ್ದರು. ಇನ್ನೂ ಜನಗಳು ಒಬ್ಬೊಬ್ಬರಾಗಿ ಬರುತ್ತಿದ್ದರು. ಧ್ಯಾನದ ತರಗತಿಯ ನಿಯೋಜಕ ನರೇಂದ್ರ ಸಿಂಗ್ ಇವರಿಬ್ಬರ ಹತ್ತಿರ ಬಂದು ಸಣ್ಣ ಧ್ವನಿಯಲ್ಲಿ, ಒಂದು ಸಮಸ್ಯೆಯಾಗಿದೆಯಲ್ಲ ಎಂದರು. ಕಾಂತಿ ಹೇಳಿ ಎಂದ ಮೇಲೆ
ಹೌಲಿ ವಾಲಿಯ ಸಹ ಭೀಮನೆಯನ್ನು ಬಾಡಿಗೆ ಕೊಟ್ಟು ರೋಪಾರ್ ಜಿಲ್ಲೆಯಲ್ಲಿರೋ ತಮ್ಮ ಫಾರ್ಮ್ನಲ್ಲಿ ವಾಸ ಮಾಡೋಕ್ಕೆ ಹೋಗ್ಬೇಕಂತಿದ್ದಾರೆ. ಧ್ಯಾನದ ಕ್ಲಾಸ್ ಮಾಡೋಕ್ಕೆ ನಾವು ಬೇರೆ ಜಾಗ ಹುಡುಕಬೇಕಾಗಿದೆ ಎಂದ ತಕ್ಷಣ ಶೀತಲ್ ನನ್ನ ಮನೇಲಿ ನಡೆಸ್ಬೋದು, ಆದರೆ ಅದಿರೋದು ಗ್ರೇಟರ್ ಕೈಲಾಶಲ್ಲಿ ಆಗಬಹುದೇ ಎಂದಳು. ಅದು ಸಾಧ್ಯವಿಲ್ಲ. ಈ ಏರಿಯಾದ ಜನರಿಗೆ ಗ್ರೀನ್ ಪಾರ್ಕ್, ಯೂಸುಫ್ ಸರಾಯ್, ಹೌಸ್ ಖಾನ್, ಸಫ್ದರ್ ಜಂಗ್ ಡೆವಲಪ್ಮೆಂಟ್ ಏರಿಯಾಗಳು ಜನರು ಈ ಕ್ಲಾಸಿಗೆ ಬರ್ತಿರೋರು. ಶೀತಲಳು ಎಷ್ಟು ಬೇಗ ಆಹ್ವಾನಿಸಿಬಿಟ್ಟಳು. ತನ್ನ ಮನೆ ಹೇಗೂ ದೂರ, ಇವರೇ ಬೇಡ ಅಂತಾರೆ ಅನ್ನುವ ಅರಿವಿನಿಂದ ಹಾಗಂದಳೆ ಎಂದು ಚುರುಕು ಕಾಂತಿಯ ಮನಸ್ಸಿಗೆ ಹೊಳೆದರೂ ನಾನ್ಯಾಕೆ ಅವಳ ವಿಷಯದಲ್ಲಿ ಆಗಿ ಯೋಚಿಸಬೇಕು. ಧ್ಯಾನ ಸಾಧಿಸಬೇಕಾದರೆ ಒಬ್ಬರ ವಿಷಯವಾಗಿ ಕೆಟ್ಟ ಆಲೋಚನೆ ಮಾಡುವುದನ್ನು ಪ್ರಜ್ಞಾಪೂರ್ವಕವಾಗಿ ತೊಡೆದು ಹಾಕಬೇಕು ಎಂಬ ಬ್ರಹ್ಮಚಾರಿಗಳ ಮಾತು ನೆನಪಿಗೆ ಬಂತು. ನನ್ನ ಮನೆ ಇಲ್ಲೇ ಹತ್ತಿರವಿದೆ, ಇಷ್ಟು ದೊಡ್ಡ ಹಾಲ್ ಇಲ್ಲ, ಬಂದು ನೋಡಿ ಎಂದಳು. ತರಗತಿಯು ಅವಳ ಮನೆಗೆ ಬಂದಿತು. ರಾಮಚಂದ್ರ ಬ್ರಹ್ಮಚಾರಿ ಎಲ್ಲಿ ವಾಸವಾಗಿದ್ದಾರೆ, ಅವರ ಊಟೋಪಚಾರಗಳನ್ನು ಯಾರು ವಹಿಸಿಕೊಂಡಿದ್ದಾರೆ ಎಂಬುದು ಅವಳಿಗೆ ಇದುವರೆಗೆ ತಿಳಿದಿರಲಿಲ್ಲ. ಈಗ ಅದನ್ನು ತಿಳಿಯುವ ಸಂದರ್ಭ ಉಂಟಾಯಿತು. ಎಲ್ಲೋ ವಾಸ, ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಊಟ ಯಾಕೆ ಬೇಕು? ಹೇಗೂ ಇಲ್ಲೇ ಕ್ಲಾಸ್ ಮಾಡ್ತೀರಿ, ಅಡುಗೆಯವಳಿದ್ದಾಳೆ, ಒಂದು ರೂಮ್ನಲ್ಲಿ ಇದ್ದು ಬಿಡಿ, ಬೆಳಿಗ್ಗೆ ಸಂಜೆ ಕ್ಲಾಸ್ ಮಾಡಿ ಎಂದಳು. ಬೆಳಿಗ್ಗೆ ಕ್ಲಾಸ್ ಮಾಡುವಾಗ ಅವಳು ಮನೆಯಲ್ಲಿ ಇರುತ್ತಿದ್ದಳು. ಅವಳು ಅದೇ ತರಗತಿಯಲ್ಲಿ ಉಪಸ್ಥಿತರಲ್ಲಿ ಇರುತ್ತಿದ್ದಳು. ಸಂಜೆ ಕ್ಲಾಸಿನ ವೇಳೆ ಆಫೀಸ್ನಲ್ಲಿ ಇರುತ್ತಿದ್ದಳು. ಒಂದೇ ಮನೆಯಲ್ಲಿದ್ದರೂ ಅವರ ಉಪಸ್ಥಿತಿ ಗೊತ್ತಾಗದಷ್ಟು ನಿಶ್ಶಬ್ದವಾಗಿ ಅವರು ತಮ್ಮ ಪಾಡಿಗೆ ತಾವಿರುತ್ತಿದ್ದರು. ಧ್ಯಾನವನ್ನು ಹೇಳಿಕೊಡುವುದು ಅಥವಾ ಸ್ವತಃ ಧ್ಯಾನಮಗ್ನರಾಗಿರುವುದು ಅವರಿಗೆ ಬೇರೆ ಯಾವ ಆಸಕ್ತಿಯೂ ಇಲ್ಲ. ಚಹಾ ಕಾಪಿಗಳ ಸಹವಾಸವಿಲ್ಲ. ಬೆಳಗ್ಗೆ ಒಂದು ಲೋಟ ಹಾಲು, ಮಧ್ಯಾಹ್ನ ಒಂದು ಊಟ, ರಾತ್ರಿ ಮತ್ತೆ ಊಟ. ಯಾವ ಅಡಿಗೆ ಮಾಡಿದರೂ ಅವರಿಗೆ ಆಗುತ್ತೆ. ಹುಳಿ, ಉಪ್ಪು, ಖಾರ ತೀರ ಕಡಿಮೆ ಇದ್ದರೆ ಪ್ರಿಯ. ಅವರಿಗಾಗಿ ಅವಳು ಕಾಯುವ ಅಗತ್ಯವಿರಲಿಲ್ಲ. ಅವರೇ ಕಾಯಬೇಡಿ ಎಂದಿದ್ದರು. ಮೇಜದ ಮೇಲೆ ಒಂದು ತಟ್ಟೆಯಲ್ಲಿ ಇಟ್ಟಿದರೆ ಸರಿ, ನಾನು ಆದಾಗ ಬಂದು ಊಟ ಮಾಡ್ತೀನಿ ಎಂದು ಅವರೇ ಹೇಳಿದ್ದರು. ಊಟದ ವೇಳೆಯಲ್ಲಿ ಅನಾವಶ್ಯಕವಾಗಿ ಜೊತೆಗೆ ಬಂದು ತನ್ನ ಏಕಾಂತತೆಗೆ ಅಡ್ಡಿ ಬರುತ್ತೇನೆಂದು ಸಂಕೋಚಕ್ಕೆ ಹೀಗೆ ಹೇಳಿದ್ದಾರೆಂದು ಅವಳು ಒಂದು ವಾರದ ನಂತರ ಅರ್ಥ ಮಾಡಿಕೊಂಡಳು. ನನಗೆ ಯಾವ ಥರದ ಅಡ್ಡಿಯೂ ಇಲ್ಲ, ಒಬ್ಬಳೇ ಊಟ ಮಾಡುವ ಬೇಸರವೂ ಕಳೆಯುತ್ತೆ, ಜೊತೆಯಲ್ಲೇ ಊಟ ಮಾಡೋಣ ಎಂದು ಅವಳೇ ಹೇಳಿದ ನಂತರ ಜೊತೆಯಲ್ಲಿ ಊಟ ಮಾಡಲು ಬರುತ್ತಿದ್ದರು. ಮಾತು ಯಾವತ್ತೂ ಹಿತ ಮಿತ. ಎದುರಿಗಿದ್ದರೂ ದೃಷ್ಟಿಯು ಭ್ರೂಮಧ್ಯೆ ಸ್ಥಿತವಾಗಿರುವಂಥ ನೋಟ. ಬೇರೆ ಯಾರ ವಿಷಯವನ್ನು ಆಡುತ್ತಿರಲಿಲ್ಲ. ಸ್ವಂತ ಜೀವನದ ಬಗೆಗೆ ಅವಳೇ ಕೇಳಿದ ಮೇಲೆ ತಂದೆಯನ್ನು ನೋಡಿದ ನೆನಪಿಲ್ಲ. ನಾನು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ತೀರಿಕೊಂಡರು. 12ನೇ ವಯಸ್ಸಿಗೆ ತಾಯಿ ಸತ್ತರು. ಅಕ್ಕ ಸಾಕಿ ಓದಿಸಿದಳು. ನನಗಿಂತ 16 ವರ್ಷಕ್ಕೆ ದೊಡ್ಡವಳು. ಚಿಕ್ಕ ವಯಸ್ಸಿಗೆ ಧ್ಯಾನದ ಕಡೆಗೆ ಒಲವು ಎಂದು ಮಾತ್ರ ಹೇಳಿದರು. ಧ್ಯಾನಕ್ಕೆ ಸಂಬಂಧಿಸಿದ ವಿವಿಧ ಹಂತಗಳು, ಒಂದೊಂದು ಹಂತದಲ್ಲೂ ಕಾಣಿಸಿಕೊಳ್ಳುವ ವಿಶೇಷ ಅನುಭವಗಳನ್ನು ಮಾತ್ರ ಕೇಳಿದರೆ ಹೇಳುತ್ತಿದ್ದರು. ಬೇರೆ ಯಾವ ಮಾತಿನಲ್ಲೂ ಆಸಕ್ತಿ ಇಲ್ಲ. ತರಗತಿಗೆ ಬರುತ್ತಿದ್ದ ಗಂಡಸರನ್ನು ನಿರ್ದೇಶಿಸುವಾಗ ಅವನು ಎಷ್ಟೇ ಚಿಕ್ಕ ವಯಸ್ಸಿನವನಾಗಿರಲಿ, 15-16 ವರ್ಷದ ಹುಡುಗನಾಗಿರಲಿ, ಗೌರವ ಸೂಚಕವಾಗಿ ಜಿ ಎಂದು ಹೇಳುತ್ತಿದ್ದರು. ಹೆಂಗಸರನ್ನು ಯಾವಾಗಲೂ ಮಾತಾಜಿ ಎನ್ನುತ್ತಿದ್ದರು. ಯಾರ ಹೆಸರನ್ನೂ ಹೇಳುತ್ತಿರಲಿಲ್ಲ. ಅವರ ಕಡೆಗೆ ತಿರುಗಿ ಮಾತಾಜಿ, ಆಪ್ ಎನ್ನುವುದು ಅವರ ರೀತಿ. ಕಾಂತಿಯನ್ನು ಕೂಡ ಮಾತಾಜಿ ಎಂದೇ ಸಂಬೋಧಿಸುತ್ತಿದ್ದರು. ಅವರು ಇಲ್ಲಿಗೆ ಬಂದು 5-6 ತಿಂಗಳು ಕಳೆದರೂ ಅವಳಲ್ಲಿ ಅವರ ಬಗೆಗೆ ಆತ್ಮೀಯ ಭಾವನೆ ಬೆಳೆದರೂ ಮಾತಾಜಿ ಎನಿಸಿಕೊಳ್ಳಲು ಅವಳಿಗೆ ಮುಜುಗರವಾಗುತ್ತಿತ್ತು. ಆದರೆ ಆ ರೀತಿಯಲ್ಲದೆ ಯಾವ ಹೆಂಗಸರನ್ನು ಸಂಬೋಧಿಸುವುದು, ನಿರ್ದೇಶಿಸುವುದು ಅವರಿಗೆ ತಿಳಿದೇ ಇರಲಿಲ್ಲ ಅಥವಾ ಸಾಧ್ಯವೂ ಇರಲಿಲ್ಲ. ಕುಡಿಯುವ ಹಾಲಿನ ಲೋಟವನ್ನು, ನೀರಿನ ಲೋಟವನ್ನು ಅವಳಾಗಲಿ, ಅಡಿಗೆಯವಳಾಗಲಿ, ಕೆಲಸದ ಆಳಾಗಲಿ ಕೊಟ್ಟರೆ ದೇವಾಲಯದಲ್ಲಿ ಪ್ರಸಾದ ಸ್ವೀಕರಿಸುವಂತೆ ಒಡ್ಡುವಂತೆ ಎರಡೂ ಹಸ್ತಗಳನ್ನು ಜೋಡಿಸಿ ವಿನಮ್ರವಾಗಿ ಒಡ್ಡಿ ತೆಗೆದುಕೊಳ್ಳುತ್ತಿದ್ದರು. ಧ್ಯಾನ ಕಲಿಯುವವರು ಇವರನ್ನು ಗುರುವೆಂದು ಭಾವಿಸಿದರೆ ಇಂಥ ವಿನಮ್ರತೆಯನ್ನು ತೋರಿಸಿ ಗುರುಭಾವವು ತಮ್ಮನ್ನು ಅಂಟಿಕೊಳ್ಳುವುದನ್ನು ನಿವಾರಿಸಿಕೊಂಡು ಬಿಡುತ್ತಿದ್ದರು. ಪ್ರಶೀತಲ್ ಪ್ರತಿದಿನ ಬೆಳಗ್ಗೆ ಎದ್ದು ಇಲ್ಲಿಗೆ ಧ್ಯಾನ ತರಗತಿಗೆ ಬರುತ್ತಿದ್ದಳು. 3 ತಿಂಗಳು ಹೇಳಿಸಿಕೊಂಡ ನಂತರ ಅವರವರ ಮನೆಯಲ್ಲಿ ಅಭ್ಯಾಸ ಮಾಡಿಕೊಳ್ಳುತ್ತಾ ನಡುವೆ ಅಡ್ಡಿ ಕಾಣಿಸಿದರೆ ಮಾರ್ಗದರ್ಶಿಯನ್ನು ಕಂಡರೆ ಸಾಕು ಎಂದು ಬ್ರಹ್ಮಚಾರಿ ಹೇಳಿದ್ದರು. ಬೆಳಿಗ್ಗೆ ಒಮ್ಮೆ ಇಲ್ಲಿಗೆ ಬಂದು ಹೋಗುವುದು ಅವಳಿಗೆ ಒಂಟಿತನವನ್ನು ಕಳೆಯುವ ವಿಧಾನವಾಗಿ ಕಂಡಿತ್ತು. ಸಂಜೆ ತನ್ನ ಆಫೀಸಿನಿಂದ ಕಾಂತಿಯ ಫ್ಯಾಕ್ಟರಿಗೆ ಹೋಗಿ ಅವಳೊಡನೆ ಅರ್ಧ ಗಂಟೆ 1 ಗಂಟೆ ಕೂತು ಮಾತನಾಡಿದ ಮೇಲೆ ತನ್ನ ಮನೆಗೆ ಹೋಗುತ್ತಿದ್ದಳು. ಫ್ಯಾಕ್ಟರಿಯ ವ್ಯವಹಾರ, ಕಷ್ಟ ಸುಖಗಳನ್ನು ವಿಚಾರಿಸಿ ಸಲಹೆ ಸೂಚನೆ ಕೊಡುವಳು. ಈಗ ಇದರಲ್ಲಿ ತನ್ನ ಪಾಲುಗಾರಿಕೆ ಇಲ್ಲ. ಪಾಲುದಾರಿಕೆಯ ವಿಷಯದಲ್ಲಿ ಕಾಂತಿ ತನ್ನನ್ನು ಘಾತಕತನದಿಂದ ಹೊರಹಾಕಿದಳು. ತಾನು ಅನಾಮಧೇಯ ಕಾಗದದ ಮೂಲಕ ಅದರ ಮುಯಿ ತೀರಿಸಿಕೊಂಡೆ ಎಂಬ ಕಹಿ ನೆನಪುಗಳಿಲ್ಲದೆ ಪ್ರತಿದಿನ ಅಲ್ಲಿ ಕೂತು ಆತ್ಮೀಯವಾಗಿ ಅದರ ಅಭ್ಯುದಯವನ್ನು ವಿಚಾರಿಸುವಳು. ಧ್ಯಾನದಿಂದ ತಮಗಾಗಿರುವ ಪ್ರಯೋಜನವನ್ನು ಇಬ್ಬರೂ ಪರಸ್ಪರ ಹೇಳಿಕೊಳ್ಳುವರು. ಕಾಂತಿಯ ರಕ್ತದ ಒತ್ತಡ ಎಷ್ಟೋ ಸುಧಾರಿಸಿತ್ತು. ಮನಸ್ಸಿನ ದುಗುಡವು ಇಳಿದು ಶಾಂತಿ ಲಭಿಸಿತ್ತು. ಶೀತಲಳಿಗೂ ಒಳಗಿನ ಬಣಬಣ ಕಡಿಮೆಯಾಗಿ ರಾತ್ರಿ ಮಲಗುವ ಮುನ್ನ ತೆಗೆದುಕೊಳ್ಳುತ್ತಿದ್ದ ವೈನನ್ನು ಬಿಟ್ಟೇ ಬಿಟ್ಟಿದ್ದಳು. ಕಾಂತಿಗಂತೂ ಮಾದಕ ಪದಾರ್ಥಗಳನ್ನು ಮುಟ್ಟಬಾರದೆಂದು ಡಾಕ್ಟರೇ ಸಲಹೆ ಮಾಡಿದ್ದರು. ಅವರು ಸೇರಿದಾಗ ಮಾತು ಧ್ಯಾನದ ಗುರು ಬ್ರಹ್ಮಚಾರಿಯ ಕಡೆಗೆ ತಿರುಗುತ್ತಿತ್ತು. ಪ್ರತಿಯೊಬ್ಬ ಹೆಂಗಸನ್ನು, ತೀರ ಚಿಕ್ಕ ಹುಡುಗಿಯನ್ನು ಮಾತಾಜಿ ಅನ್ನುವ ರೀತಿಯನ್ನು ಶುರುವಿನಲ್ಲಿ ಶೀತಲ್ ತಮಾಷೆ ಮಾಡಿ ಮಾತನಾಡುತ್ತಿದ್ದಳು. ಕಾಂತಿಗೋದು ತಮಾಷೆಯಾಗಿಯೇ ಕಾಣಿಸುತ್ತಿತ್ತು. ಇಬ್ಬರೂ ಒಂದು ಚೂರು ಗೇಲಿಯಾಡಿ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದರು. ಶೀತಲ್ ಟಿಪ್ಪಣಿ ಮಾಡಿದಳು. ಅವರೇನೋ ಹೆಂಗಸರನ್ನೆಲ್ಲ ಮಾತಾಜಿ ಅಂದು ಬಿಡುತ್ತಾರೆ, ಆದರೆ ಹೆಂಗಸರು ಅವ್ರನ್ನ ಏನು ಅಂತ ಕರಿಬೇಕು? ಗುರೂಜಿ ಅಂತಲೇ? ಅದು ಸರಿ ಹೋಗಲ್ಲ.
ಬ್ರಹ್ಮಚಾರಿ ಅಂದರೆ ಅದರಲ್ಲಿ ನಿರಾಶೆ ಧ್ವನಿ ಒಡೆಯುತ್ತೆ ಎಂದು ಕಾಂತಿ ಸೂಕ್ಷ್ಮವಾಗಿ ಕಣ್ಣಿನ ರೆಪ್ಪೆಯನ್ನು ಆಡಿಸಿದಳು. ಮಾತಾಜಿಗೆ ಸರಿಯಾದ ಪ್ರತಿ ಸಂಬೋಧನೆ ಅಂದರೆ ಬೇಟಾಜಿ ಎಂದು ಶೀತಲ್ ಸೂಚಿಸಿದಳು. ಅಂದಿನಿಂದ ಅವರ ವಿಷಯ ಮಾತನಾಡಿಕೊಳ್ಳುವಾಗ ಇಬ್ಬರು ಬೇಟಾಜಿ ಎನ್ನತೊಡಗಿದರು. ಹಾಗಿದ್ದರೆ ನಿನ್ನ ಬೇಟಾಜಿ? ಶೀತಲ್ ಕೇಳಿದರೆ, ನನಗೊಬ್ಬಳಿಗೆ ಮಾತ್ರ ಅಲ್ಲ, ನಿನಗೂ ಬೇಟ ಸಹ ಎಂದು ಕಾಂತಿ ಉತ್ತರಿಸುವಳು. ಇಂಥ ತಮಾಷೆಯೆಲ್ಲ ಅವರಿಬ್ಬರೇ ಇದ್ದಾಗ. ಬ್ರಹ್ಮಚಾರಿ ಎದುರಿಗೆ ಇದ್ದಾಗ ಇಬ್ಬರೂ ಗಂಭೀರ. ಆತನ ಸಮ್ಮುಖದಲ್ಲಿ ಬೇರೆ ಲಹರಿ ಸಾಧ್ಯವೇ ಆಗುತ್ತಿರಲಿಲ್ಲ. ಒಂದಿನ ಶೀತಲ್ ಕೇಳಿದಳು, ಈ ಬೇಟಾಜಿ ನಿಜವಾಗಿಯೂ ನಿನ್ನ ಮಗ ಆಗಿದ್ದರೆ, ಅಥವಾ ನಿನ್ನ ಮಗ ಅನೂಪ ಹೀಗೆ ಅಖಂಡ ಬ್ರಹ್ಮಚಾರಿಯಾಗಿ ಸದಾ ಧ್ಯಾನ ನಿರತನಾಗಿದ್ದರೆ ನಿನಗೇನನ್ನಿಸುತ್ತಿತ್ತು? ಕಾಂತಿ ಆಲೋಚಿಸತೊಡಗಿದಳು. ಇದನ್ನು ಕಲ್ಪಿಸಿಕೊಳ್ಳುವುದು ಅವಳಿಗೆ ಕಷ್ಟವಾಯಿತು. ಉತ್ತರ ತೋಚದೆ ಕಣ್ಣುಗಳಲ್ಲಿ ಗೊಂದಲ ತುಂಬಿಕೊಂಡಾಗ ಶೀತಲ್, ಒಂದು ಕಡೆ ಓದಿದ್ದೆ, ನಾವು ಭಾರತೀಯರು ಸೈನಿಕರನ್ನ, ಸನ್ಯಾಸಿಯನ್ನ ತುಂಬ ಗೌರವಿಸಿ ಶರಣು ಬೀಳ್ತೀವಿ. ಆದರೆ ಮಗ ಸೈನ್ಯ ಸೇರ್ತೀನಿ ಅಂದರೆ ನಿಲ್ಲಿಸ್ತೀವಿ. ಸನ್ಯಾಸಕ್ಕೆ ಹೊರಟ್ರಂತೂ ಆತ್ಮಹತ್ಯೆಯ ಬೆದರಿಕೆ ಹಾಕ್ತೀವಿ ಎಂದಳು. ಕಾಂತಿಗೆ ಇದು ವಿಚಿತ್ರವೆನಿಸಿತು. ಆದರೆ ತನ್ನ ಮನಸ್ಸನ್ನೇ ತಡವಿ ನೋಡಿಕೊಂಡಾಗ ನಿಜವೆನ್ನಿಸಿತು. ಈ ಮಾತುಗಳಿಂದ ಕಾಂತಿಯ ಮನಸ್ಸಿನಲ್ಲಿ ಅವಳಿಗೆ ತಿಳಿದಂತೆ ಒಂದು ಪರಿವರ್ತನೆ ಆಯಿತು. ಬ್ರಹ್ಮಚಾರಿಯ ಬಗೆಗೆ ವಾತ್ಸಲ್ಯ ಬೆಳೆಯಿತು. ಮಗನಾಗೋಕ್ಕೆ ಹೊಟ್ಟೆಯಲ್ಲೇ ಹುಟ್ಟಬೇಕೆ, ವಾವಿಯಲ್ಲಿ ವಯಸ್ಸೇ ಆಗಿರಬೇಕೆ ಎಂದು ತನಗೆ ತಾನೇ ಹೇಳಿಕೊಂಡಳು. ಈ ಮಾತನ್ನು ಶೀತಲಿಗೂ ಹೇಳಿದಳು. ಶೀತಲ್, ನನಗೂ ಹಾಗೆ ಅನಿಸುತ್ತೆ. ಆದರೆ ನಮ್ಮ ಭಾವನೆ ಸ್ವಲ್ಪವೂ ಅರ್ಥವಾಗದಂತೆ, ಸ್ವಲ್ಪವೂ ಸ್ಪಂದಿಸದಂತೆ ಅವರು ಇರೋದು ಕಂಡ್ರೆ ಹತಾಶೆಯಾಗುತ್ತೆ. ಅವರ ವಿಷಯದಲ್ಲಿ ಮಗ ಅನ್ನುವ ಭಾವನೆ ಬಂದರೂ ಮನಸ್ಸಿನಲ್ಲಿ ಕೂಡ ಏಕವಚನದ ನಿರ್ದೇಶ ಹುಟ್ಟೋದಿಲ್ಲ. ಅದೊಂಥರ ನಿರ್ಲಿಪ್ತ ನಿರ್ಮಮಕಾರ ವಾತ್ಸಲ್ಯ ಎಂದಳು. ಇದಾದ ನಂತರ ಒಂದು ವಾರದಲ್ಲಿ ಕಾಂತಿಯ ಮನೆಯ ಅಡಿಗೆಯವಳು ತನ್ನ ಊರು ಕುಮಾವುಗೆ ಹೋದಳು. ತಕ್ಷಣ ಬೇರೆ ಯಾರೂ ಸಿಗಲಿಲ್ಲ. ಕಾಂತಿ ಬೇಡವೆಂದರೂ ಬ್ರಹ್ಮಚಾರಿ ತಾನೇ ಅಡಿಗೆ ಮನೆಗೆ ಹೊಕ್ಕು ಎಲ್ಲ ಕೆಲಸಗಳನ್ನು ಮಾಡತೊಡಗಿದರು. ಅವರಿಗೆ ಅಡಿಗೆ ಎಲ್ಲ ಬರುತ್ತೆ, ನಾಜಕ್ಕೂ ಇಲ್ಲ ಅಷ್ಟೇ. ಎಲ್ಲಿ ಕಲಿತೀರಿ ಎಂದು ಕೇಳಿದ್ದಕ್ಕೆ ತಾಯಿ ಇದ್ದಾಗಲೇ ಕಲಿಸಿದ್ದರು. ಆಮೇಲೆ ಅಕ್ಕನ ಮನೆಯಲ್ಲಿ ಕೆಲವೊಮ್ಮೆ ಮಾಡುವ ಪ್ರಸಂಗ ಬರ್ತಿತ್ತು. ಇಲ್ಲಿಗೆ ಬಂದ ಮೇಲೆ ಗುರುಗಳಿಗೆ ನಾನೇ ಮಾಡಿಕೊಡುತ್ತಿದ್ದೆ ಎಂದರು. ಇದೇ ಸಂದರ್ಭದಲ್ಲಿ ಕಾಂತಿ ಕಾಯಿಲೆಯಿಂದ ಮಲಗಿದಳು. ಜ್ವರ ಬಂತು. ಡಾಕ್ಟರ್ ಫ್ಲೂ ಎಂದು ಔಷಧಿ ಕೊಟ್ಟರು. 4 ದಿನವಾದರೂ ಜ್ವರ ಇಳಿಯಲಿಲ್ಲ. ಟೈಫಾಯ್ಡ್ ಎಂದು ಪತ್ತೆಯಾಯಿತು. ನರ್ಸಿಂಗ್ ಹೋಮಿಗೆ ಸೇರಿಸಿಬಿಡಿ ಎಂದರು. ಆಗ ಮನೆಯನ್ನು ನೋಡಿಕೊಳ್ಳುವುದು, ನರ್ಸಿಂಗ್ ಹೋಮ್ನಲ್ಲಿದ್ದು ಆಗಾಗ ಹಣ್ಣಿನ ರಸ ತೆಗೆದು ಬಾರ್ಲಿ ನೀರು ಕುದಿಸಿ ಅವಳ ಬಾಯಿಗೆ ಬಿಟ್ಟು ಕುಡಿಸುವುದು, ಜ್ವರದ ತಾಪ ಏರಿದಾಗ ಹಣೆಗೆ ಒದ್ದೆ ಬಟ್ಟೆ ಇಡುವುದು ಮೊದಲಾಗಿ 6 ದಿನ ಅತ್ತಿತ್ತ ಅಲುಗದೆ ಬ್ರಹ್ಮಚಾರಿ ಅವಳ ಸೇವೆಗೆ ಮಾಡಿದರು. ಜ್ವರ ನಿಂತ ಮೇಲೆ ಕೂಡ ಆಹಾರ ಪಾನೀಯಗಳಲ್ಲಿ ಅದೇ ಶುಶ್ರೂಷೆ ಮುಂದುವರಿಸಿದರು. ನಡುವೆ ಫ್ಯಾಕ್ಟರಿಯ ಮ್ಯಾನೇಜರು, ಟೈಪಿಸ್ಟರು ಬಂದು ನೋಡಿ ಹೋಗುತ್ತಿದ್ದರು. ಇಂಥ ಸೇವೆಗೆ ಬೇಕಾದ ನಿಕಟತೆ ಸರಣಿಗಳು ಅವರಿಗಿರಲಿಲ್ಲ. ಮೇಲಾಗಿ ಎಲ್ಲವನ್ನು ಬ್ರಹ್ಮಚಾರಿ ಮಾಡುತ್ತಿದ್ದರು. 3 ದಿನ ಶೀತಲ್ ರಜೆ ಹಾಕಿದ್ದಳು. ಅನಂತರ ಬೆಳಿಗ್ಗೆ ಸಂಜೆ ಜೊತೆಯಲ್ಲಿರುತ್ತಿದ್ದಳು. ಆದರೆ ಸೇವೆ ಶುಶ್ರೂಷೆಗಳ ಸಂಪೂರ್ಣ ಹೊಣೆ ರಾತ್ರಿ ಕೂಡ ಎಚ್ಚರವಾಗಿದ್ದು ಮಲಗಿದ್ದರೂ ಗಾಢ ನಿದ್ರೆ ಮಾಡದೆ ಹಗುರ ನಿದ್ರೆಯಲ್ಲಿದ್ದು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವರು ಮೌನವಾಗಿ ವಹಿಸಿಕೊಂಡರು. ಜ್ವರ ಬಿಟ್ಟು ಪ್ರಜ್ಞೆ ತಿಳಿಯಾದ ನಂತರ ಒಂದು ನಡು ರಾತ್ರಿ ಕಾಂತಿಗೆ ಎಚ್ಚರವಾಗಿ ಮಗ್ಗಲು ಮಲಗಿದ್ದವಳು ಹೊರಳದೆ ಹಾಗೆಯೇ ಕಣ್ಣು ಬಿಟ್ಟು ನೋಡುತ್ತಾಳೆ. ಎದುರಿನ ಗೋಡೆಯ ಬದಿ ನೆಲದ ಮೇಲೆ ತಾವು ಮಲಗಲು ಹಾಕಿಕೊಂಡಿದ್ದ ದರಿಯ ಮೇಲೆ ಗೋಡೆಗೆ ಹೊರಗೆ ಅವರು ಧ್ಯಾನಮಗ್ನರಾಗಿದ್ದಾರೆ. ಇಂಥವರ ಧ್ಯಾನಕ್ಕೆ ಅಡ್ಡಿ ಮಾಡಿ 15 ದಿನಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದೀನಿ. ಅದಕ್ಕೂ ಮೊದಲು 1 ವಾರ ಅಡಿಗೆ ಮಾಡಿಸಿದ್ದೀನಿ ಎಂಬ ಖೇದ, ತಪ್ಪು ಭಾವನೆಗಳು ಅವಳಲ್ಲಿ ಹುಟ್ಟಿದವು. ಬಲ ಮಗ್ಗುಲಲ್ಲಿ ನೋವು ಬಂದು ಅಂಗಾತ ಮಲಗಿ ಅಥವಾ ಎಡಮಗ್ಗುಲಿಗೆ ಹೊರಳಬೇಕೆನಿಸಿತು. ಸಪ್ಪಳವಾಗಿ ಅವರ ಧ್ಯಾನ ಭಂಗವಾದೀತೆಂಬ ಎಚ್ಚರ ಮೂಡಿತು. ತಾನು ರೆಪ್ಪೆಯಾಡಿಸಿದರೂ ಶಬ್ದ ತರಂಗ ಉಂಟಾಗಿ ಅವರ ಚಿತ್ತವನ್ನು ಮುಟ್ಟಬಹುದೆಂದು ಭಯವಾಯಿತು. ಕಣ್ಣು ಮುಚ್ಚು ಮಲಗಿದಳು. ಇಲ್ಲಿದ್ದು ನೋಡಿಕೊಳ್ಳುವವರು ಯಾರೂ ಇಲ್ಲ. ಹಗಲು ರಾತ್ರಿ ಪಾಳಿಯಲ್ಲಿ ನೋಡಿಕೊಳ್ಳುವಂಥ 2 ನರ್ಸ್ಗಳನ್ನು ವಿಶೇಷವಾಗಿ ನೇಮಿಸಿಕೊಡಿ. ಅವರು ಕೇಳಿದ ಹಣ ಕೊಡ್ತೀನಿ ಅಂತ ಹೇಳಿದರೆ ಆಗ್ತಿತ್ತು. ಶೀತಳಾದರೂ ಹೇಳಬಹುದಿತ್ತು. ಇವರು ಯಾಕೆ ಹೀಗೆ ಮಾಡೋಕ್ಕೆ ತೊಡಗಿದರು ಎಂಬ ಆಲೋಚನೆ ಬಂದು ತನ್ನ ಮೇಲೆ ಉಪಕಾರದ ಭಾರ ಆಗುತ್ತುಕೊಂಡಂತೆನಿಸಿತು. ಏನು ಕೊಟ್ಟರೆ ಈ ಉಪಕಾರದ ಋಣ ಸಂದಾಯವಾಗಬಹುದು ಎಂಬ ಪರಿಹಾರವನ್ನು ಮನಸ್ಸು ಯೋಚಿಸತೊಡಗಿತು. ಮನೆಗೆ ಬಂದ ನಂತರ ಸ್ನಾನದ ಮನೆಯಲ್ಲಿ ತನ್ನ ತೂಕ ನೋಡಿಕೊಳ್ಳುತ್ತಾಳೆ. ಎಷ್ಟು ಇಳಿದು ಹೋಗಿದೆ ಮಾತ್ರವಲ್ಲ, ಮುಖ ಇಳಿದು ಕೆನ್ನೆಗಳ ಹತ್ತಿರ, ಮೂಳೆಯ ಹತ್ತಿರ, ಕಣ್ಣುಗಳ ಕೆಳಗೆ ನೆರಿಗೆ ಕಾಣುತ್ತವೆ. ತಲೆಗೂದಲಂತೂ ಉದುರಿ ಹೋಗಿ ಎಣಿಸಬಹುದಾದಷ್ಟು ಉಳಿದಿವೆ. ಅದು ಬಿಳುಪು ತಿರುಗಿ. ಯಾರು ನೋಡಿದರೂ ಮಾತಾಜಿ ಎನ್ನುವುದು ಮಾತ್ರ ಅಜ್ಜಿ ಎನ್ನುವಂತೆ ಕಾಣಿಸುತ್ತೇನೆ ಎಂದುಕೊಂಡಳು. ಇದೇ ಸಂದರ್ಭದಲ್ಲಿ ಶೀತಲ್ ಒಂದು ಸಲಹೆ ಕೊಟ್ಟಳು. ಗ್ರೇಟರ್ ಕೈಲಾಸ್ ಮತ್ತು ಹತ್ತಿರದ ಕೆಲವು ಧ್ಯಾನ ತರಗತಿಗಳಿಗೆ ಬರುವ ಆಸಕ್ತಿ ಹುಟ್ಟಿ ಅವಳನ್ನು ವಿಚಾರಿಸಿದ್ದಾರೆ. ಕೊನೆಯ ಪಕ್ಷ 50 ಜನಗಳು ಮುಂದೆ ಬಂದಿದ್ದಾರೆ. ದಿನ ಸಂಜೆ 6ವರೆಗೆ ಬ್ರಹ್ಮಚಾರಿ ಅಲ್ಲೊಂದು ಶಾಖೆ ನಡೆಸಲಿ. ನನ್ನ ಮನೆಯ ಲೌಂಜ್ ಸಾಕಾಗುತ್ತದೆ. ಕಾಂತಿಯ ಮನೆ ಸಂಜೆ ಬರುವವರನ್ನು ಬೆಳಿಗ್ಗೆ ಬನ್ನಿ ಎಂದರಾಯಿತು. ಧ್ಯಾನವನ್ನು ಹೆಚ್ಚು ಪ್ರಚಾರ ಮಾಡುವ ದೃಷ್ಟಿಯಿಂದ ಇದು ಒಳ್ಳೆಯದು ಎಂದು ಕಾಂತಿ ಒಪ್ಪಿಗೆಯಾಯಿತು. 1 ವಾರದಲ್ಲಿ ಹೊಸ ವ್ಯವಸ್ಥೆ ನಡೆಯತೊಡಗಿತು. ಸಂಜೆಯ ವೇಳೆ ತನ್ನ ಆಫೀಸ್ನಲ್ಲಿ ಕಾಂತಿ ಒಬ್ಬಳೇ ಇರಬೇಕಾಯಿತು. ದಿನ ಇಲ್ಲಿಗೆ ಬಂದು 1 ತಾಸು ಜೊತೆಯಲ್ಲಿ ಕೂತು ಹರಟೆ ಹೊಡೆಯುತ್ತಿದ್ದ ಶೀತಲ್ ಈಗ ಅಲ್ಲಿರುತ್ತಾಳೆ. ಮನೆಗೆ ಹೋಗಿರೋಣವೆಂದರೆ ಅಲ್ಲೂ ಒಂಟಿ. ಬ್ರಹ್ಮಚಾರಿಯೂ ಇರುವುದಿಲ್ಲ. ಅವರು ಹೆಚ್ಚು ಮಾತನಾಡದಿರಲಿ, ತಮ್ಮ ಪಾಡಿಗೆ ತಮ್ಮ ಕೋಣೆಯಲ್ಲಿರಲಿ, ಮನೆಯಲ್ಲಿ ಅವರೊಬ್ಬರು ಜೊತೆಗಿದ್ದಾರೆ ಅನ್ನುವ ನೆಮ್ಮದಿ ಭಾವನೆಗಿರುತ್ತದೆ. ಅವರು 1 ಗಂಟೆ ಇಲ್ಲದಿದ್ದರೂ ತನಗೆ ಬಣ ಎನ್ನಿಸುತ್ತದೆ. ಊರಿಗೆ ಹೋದ ಅಡುಗೆಯವಳು ಇನ್ನೂ ಬರಲಿಲ್ಲ. ಬ್ರಹ್ಮಚಾರಿಗಳ ಕೈಯಲ್ಲಿ ಮತ್ತು ಕೆಲಸ ಮಾಡಿಸಲು ಅವಳಿಗೆ
ಮನಸ್ಸು ಒಪ್ಪಲಿಲ್ಲ. 4 ಕಡೆ ವಿಚಾರಿಸಿ ತಿಂಗಳಿಗೆ 100 ರೂಪಾಯಿ ಹೆಚ್ಚು ಕೊಟ್ಟು ತತ್ಕಾಲಕ್ಕೆ ಬೇರೊಬ್ಬಳನ್ನು ಗೊತ್ತು ಮಾಡಿದಳು. ಸಂಜೆಯ ವೇಳೆಗೆ ಒಂದೊಂದು ದಿನ ಶೀತಳ ಮೇಲೆ ಕೋಪ ಬರತೊಡಗಿತು. ಅವಳಿಗೂ ಮಕ್ಕಳಿಲ್ಲ, ಬೇರೆಯವರು ಇಲ್ಲ, ಇವರನ್ನು ಅವಳೇ ಹೊಡೆದುಕೊಂಡು ಹೋಗಿ ದತ್ತು ಮಾಡಿಕೊಂಡು ಬಿಟ್ಟರೆ ಎಂಬ ಎಚ್ಚರ ಆತಂಕಗಳು ಹುಟ್ಟತೊಡಗಿದವು. ಬೇಕಾದವರು ಎಷ್ಟು ದೂರವಾದರೂ ಇಲ್ಲಿಯೇ ಬಂದು ಕಲಿಯಲಿ, ನಾನು ಅವರನ್ನು ಅಲ್ಲಿಗೆ ಕಳಿಸೋಲ್ಲ ಎಂದು ಬಿಡಲೆ ಎಂದು ಪರಿಹಾರ ಹೊಳೆಯಿತು. ಆದರೆ ಶೀತಲೊಡನೆ ಒಮ್ಮೆ ಕಹಿಯಾಗಿದ್ದ ಸ್ನೇಹ ಮತ್ತೆ ಕೂಡಿ ಸಿಹಿ ತಿರುಗಿದೆ. ಪುನಃ ಬಿರುಕು ಬಿಡಿಸುವ ಯಾವ ಮಾತನ್ನು ಆಡಬಾರದು ಎಂಬ ಎಚ್ಚರ ಮೂಡಿತು. ಅವಳ ಸ್ನೇಹವನ್ನು ಬಿಟ್ಟರೆ ನನಗೆ ಬೇರೆ ಏನಿದೆ ಎಂಬ ವಿದೀರ್ಣ ಭಾವವೂ ಮೂಡಿತು. ಇವಳು ಆತ್ಮೀಯಳೂ ಹೌದು, ಸ್ಪರ್ಧಿಯೂ ಹೌದು ಎಂದುಕೊಂಡರೆ ನನ್ನ ಮೇಲೆ ಸ್ಪರ್ಧೆ ಮಾಡುವ ಕೆಟ್ಟ ಗುಣ ಒಂದು ಇಲ್ಲದಿದ್ದರೆ ಅವಳು ಶುದ್ಧ ಅಪರಂಜಿ ಎಂದು ತೂಕ ಹಾಕಿದಳು. ಒಂದು ದಿನ ಅಮೆರಿಕದಿಂದ ಫೋನ್ ಬಂತು. ಅವನು ಇತ್ತೀಚೆಗೆ ಫೋನ್ ಮಾಡಿ 4 ತಿಂಗಳೇ ಆಗಿತ್ತು. ಅವಳು ಮಾಡಿರಲಿಲ್ಲ. ಧ್ಯಾನ ಕೇಂದ್ರವು ತನ್ನ ಮನೆಗೆ ಬಂದ ಮೇಲೆ ಅವಳಿಗೆ ಆ ಕಡೆ ವ್ಯವಧಾನವೂ ಇರಲಿಲ್ಲ. ತನ್ನ ಕಷ್ಟ ಸುಖಕ್ಕೆ ಸ್ಪಂದಿಸದ ಈ ದೇಶಕ್ಕೆ ಹಿಂದಿರುಗದ ಅವನೊಡನೆ ವಿನಿಮಯ ಮಾಡಿಕೊಳ್ಳುವ ವಿಷಯವಾದರೂ ಏನಿದೆ ಎಂಬ ಉದಾಸೀನತೆಯು ಬೆಳೆದಿತ್ತು. ಟೈಫಾಯ್ಡ್ ಆಗಿ ನರ್ಸಿಂಗ್ ಹೋಮ್ನಲ್ಲಿದ್ದು ಬಂದ ಮೇಲಂತೂ ಮಗ ಅಂದರೆ ಬ್ರಹ್ಮಚಾರಿಯ ಕಲ್ಪನೆಯ ಭಾವನೆ ಮೂಡುತ್ತಿತ್ತು. ಹಾಯ್ ಮಾಮ್, ಹೌ ಆರ್ ಯು, ಯಾಕೆ ನೀನು ಫೋನ್ ಮಾಡಿಯೇ ಇಲ್ಲ ಎಂದಳು. ನೀನು ಯಾಕೆ ಮಾಡಲಿಲ್ಲ ಎಂದು ಕೇಳಿದಳು. ನೀನು ಹೇಗಿದ್ದಿ ಹೇಳು, ಅವನು ಉತ್ತರ ತಪ್ಪಿಸಿದ. ಅನಂತರ ನಿನಗೊಂದು ಸಂತೋಷದ ಸುದ್ದಿ ಹೇಳೋಕ್ಕೆ ಫೋನ್ ಮಾಡ್ತಿದ್ದೀನಿ. ನಿನಗೆ ಸೊಸೆ ನಿಶ್ಚಯವಾಗಿದ್ದಾಳೆ, ನೀನು ಮದುವೆಗೆ ಬರಬೇಕು. ಅವನು ಮದುವೆ ಆಗುತ್ತಾನೆಂದು ತಿಳಿದು ಅವಳಿಗೊಂದು ಥರದ ನೆಮ್ಮದಿ ಎನ್ನಿಸಿತು. 7-8 ತಿಂಗಳ ಹಿಂದೆ ಒಮ್ಮೆ ಫೋನ್ ಮಾಡಿದ್ದಾಗ ಫೋನ್ ಎತ್ತಿಕೊಂಡು ಉತ್ತರಿಸಿದವಳು ಒಬ್ಬ ಹುಡುಗಿ. ಹಾಯ್ ಅನೂಪ್ ಹೊರಗೆ ಹೋಗಿದ್ದಾನೆ ಎಂದಳು. ನೀನಾರು ಎಂದು ಕೇಳಿದ್ದಕ್ಕೆ ಅವನು ಫ್ರೆಂಡ್ ಅಂದಿದ್ದಳು. ಗರ್ಲ್ ಫ್ರೆಂಡಾ ಎಂದು ಕೆದಕಿ ಕೇಳಿದಳು. ನನ್ನ ಧ್ವನಿ ಕೇಳಿದರೆ ಗರ್ಲ್ ಫ್ರೆಂಡ್ ಅಂತ ಗೊತ್ತಾಗಲ್ವಾ? ಗಂಡು ಹುಡುಗರಿಗೆ ಬಾಯ್ ಫ್ರೆಂಡ್ ಅಂತ ಯಾರೂ ಹೇಳೋಲ್ಲ, ಹೇಳಿದರೆ ಬೇರೆ ಅರ್ಥ. ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅನ್ನೋ ಸ್ಪೆಸಿಫಿಕೇಶನ್ ಶಬ್ದಗಳೆಲ್ಲ ಈಗ ಉದುರಿ ಹೋಗಿದ್ದಾವೆ. ಅಂದಹಾಗೆ ನೀವು ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನಿಮ್ಮ ಅತಿ ಒತ್ತಿನ ಉಚ್ಚಾರ ಕೇಳಿದರೆ ಇಂಡಿಯಾ ದೇಶದವರು ಅನ್ನಿಸುತ್ತೆ ಎಂದಿದ್ದಳು. ಇನ್ನು ಮಾತನಾಡುವುದು ತನಗೆ ಅವಮಾನವೆನಿಸಿ ಕಾಂತಿ ಫೋನನ್ನು ಕೆಳಗಿಟ್ಟು ಬಿಟ್ಟಿದ್ದಳು. ಮರುದಿನ ಬೆಳಿಗ್ಗೆ ಅಮೆರಿಕದಲ್ಲಿ ರಾತ್ರಿ ಅನುಪ್ ಫೋನ್ ಮಾಡಿದ್ದ. ಮಾಮ್, ನೀನು ಫೋನ್ ಮಾಡಿದೆಯಾ? ನೋಡು, ನಿನಗೆ ಆಧುನಿಕ ರೀತಿ ನೀತಿ ಗೊತ್ತಿಲ್ಲ, ನಡವಳಿಕೆ ಗೊತ್ತಿಲ್ಲ. ಅವಳು ಫ್ರೆಂಡ್ ಅಂದರೆ ಮಾತನಾಡ್ತಿರೋದು ನಾನು ಅನುಪನ್ ತಾಯಿ, ಹೌ ಆರ್ ಯು ಅಂತ ಗ್ರೀಟ್ ಮಾಡೋದು ಬಿಟ್ಟು ಗರ್ಲ್ ಫ್ರೆಂಡಾ ಅಂತ ಪರೀಕ್ಷೆ ಮಾಡೋ ಥರ ಆಕ್ಷೇಪ ಮಾಡೋ ಥರ ಕೇಳಿದ್ಯಂತೆ. ಅವಳಿಗೆ ಬೇಜಾರಾಗಿದೆ. ನಿನ್ನ ದೇಶದ ಜನಕ್ಕೆ ಸಂಸ್ಕೃತಿ ಇಲ್ಲ, ನಿನ್ನ ತಾಯಿಯಾಗಿದ್ದರೆ ಅವಳಿಗೂ ಸಂಸ್ಕೃತಿ ಇಲ್ಲ ಅನ್ನುವ ಮಾತನ್ನು ನಾನು ಹೇಳಲೇಬೇಕಾಗಿದೆ ಅಂದಳು. ಅದಕ್ಕೆ ನಾನು ಹೇಳೋದು ನಿಮ್ಮ ದಿಲ್ಲಿ ಶುದ್ಧ ಹಳ್ಳಿ ಅಂತ ಎಂದು ದಬಾಯಿಸಿದ್ದ. ನಾನು ನಿನಗೆ ಅಷ್ಟೊಂದು ದುಡ್ಡು ಕಳಿಸ್ತಿರೋದು ಓದ್ಲಿ ಅಂತಲೋ, ಗರ್ಲ್ ಫ್ರೆಂಡ್ ಜೊತೆ ಲೋಲಾಟ ಆಡಿ ಫೇಲ್ ಆಗಲಿ ಅಂತಲೋ ಎಂದು ಇವಳು ತಿರುಗಿಸಿ ಕೇಳಿದ್ದಳು. ನನ್ನ ಪ್ರೋಗ್ರೆಸ್ ವಿಷಯ ತಿಳ್ಕೊಬೇಕಂದ್ರೆ ಲೇಟೆಸ್ಟ್ ಗ್ರೇಡ್ ಕಾರ್ಡ್ ಕಾಫಿನ ಕಳಿಸ್ತೀನಿ. ನೀನು ಕಾಸು ಕೊಟ್ಟಿದ್ದೀನಿ ಅಂತ ಅದನ್ನು ಕೇಳ್ತಿದ್ದಿ ತಾನೆ? ಇದು ಎಕನಾಮಿಕ್ ಟೆರನಿ. ಕಾಸು ಕೊಟ್ಟ ತಕ್ಷಣ ಹೀಗೆ ಯಾವ ಮುಕ್ತ ಅಮೇರಿಕನ್ ತಂದೆ ತಾಯಿಯು ದಬ್ಬಾಳಿಕೆ ಮಾಡೋಲ್ಲ. ನಾನು ಯಾರನ್ನು ಫ್ರೆಂಡ್ ಮಾಡ್ಕೋಬೇಕು, ಯಾರನ್ನು ಬಿಡಬೇಕು ಅನ್ನೋ ವಿಷಯದಲ್ಲಿ ನೀನು ಬಾಯಿ ಹಾಕಬೇಡ ಅಂದಿದ್ದ. ಆಗಿನಿಂದ ಅವಳಿಗೆ ಅವನ ವಿಷಯದಲ್ಲಿ ಮನಸ್ಸು ಮುದುಡಿ ಹೋಗಿತ್ತು. ಅವನು ಹುಡುಗಿಯರ ಜೊತೆಗೆ ಹೋಗ್ತಾನೆ, ಮದುವೆಗೆ ಮೊದಲು ಲೈಂಗಿಕ ಖುಷಿ ಪಡ್ತಾನೆ ಎಂಬುದು ಅವಳ ಕೋಪದ ಕಾರಣವಾಗಿರಲಿಲ್ಲ. ಹೀಗೆ ಅತಿಯಾಗಿ ಹೋದರೆ ಮುಂದೆ ಅವನಿಗೆ ತಕ್ಕ ಹುಡುಗಿ ಸಿಗುವುದು ಕಷ್ಟವಾಗ್ತದೆ. ಹೆಣ್ಣು ಕೊಡುವವರು ಅವನನ್ನು ಮದುವೆಯಾಗುವ ಹುಡುಗಿ ಅವನ ಪೂರ್ವಾಪರಗಳನ್ನು ವಿಚಾರಿಸಿದರಿಂದ ಆತಂಕವಾಗುತ್ತದೆ. ಆದರೆ ಈಗ ಅವನು ನಿನಗೆ ಸೊಸೆ ನಿಶ್ಚಯವಾಗಿದ್ದಾಳೆ ಎಂದಾಗ ಅವನು ಇನ್ನು ಭಾರತಕ್ಕೆ ಬರುವ ಸಾಧ್ಯತೆ ಕತ್ತರಿಸಿ ಹೋದಂತೆ ಎಂಬ ಅರ್ಥ ಅವಳಿಗೆ ತಕ್ಷಣವಾಯಿತು. ಹುಡುಗಿ ಎಲ್ಲಿಯವಳು ಎಂದಳು. ಮೂಲ ಇಂಡಿಯಾದವಳೆ, ನನ್ನ ಕಾಲೇಜ್ ಮೇಟ್ ಆಗಿದ್ದಳು, ರಶ್ಮಿ ಸಿಂಗ್ ಅಂತ. ನನಗಿಂತ 3 ವರ್ಷಕ್ಕೆ ಸೀನಿಯರ್. ಈ ಇಂಜಿನಿಯರಿಂಗ್ ಓದಿ ಏನಾಗಬೇಕು ಅಂತ ಬಿಟ್ಟು ಬಾಂಬೆಗೆ ಮಾಡೆಲ್ ಆಗಿ ಹೋಗಿದ್ದಳು. ಎಂಥ ಫಿಗರ್ ಅಂತ. ಅಮೆರಿಕದ ಯಾವ ಬಿಳಿ ಹುಡುಗಿ ಅವಳ ಮುಂದೆ ನಿಲ್ಲಲ್ಲ. ಮಿಸ್ ಇಂಡಿಯಾ ಆದಳು. ಆಮೇಲೆ ಮಿಯಾಮಿ ಬೀಚ್ನಲ್ಲಿ ನಡೆಯುವ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಬಂದಳು. ಅವಳಿಗೆ ಮಿಸ್ ಯೂನಿವರ್ಸ್ ಕಿರೀಟ ಇಡಬೇಕಿತ್ತು, ಆದರೆ ಮೋಸ ಮಾಡಿ ರನ್ನರ್ ಅಪ್ ಅಂತ ಮಾಡಿಬಿಟ್ರು. ಆದರೂ ಅವಳ ಫಿಗರ್ ನೋಡಿ ಅಮೆರಿಕದ ಅಡ್ವರ್ಟೈಸಿಂಗ್ ಕಂಪನಿಗಳು ನೀನು ಕೇಳಿದಷ್ಟು ಕೊಡ್ತೀವಿ ಬಾ ಅಂತ ಬೆನ್ನು ಬಿದ್ದು. ಅವಳು ಮಾಡೆಲ್ ಅಂದರೆ ಅಮೆರಿಕದ ಜಾಹೀರಾತು ಜಗತ್ತೆಲ್ಲ ರೇಜ್ ಆಗಿತ್ತು. ಅದೆಂಥ ಕಾಲು, ಮೊಣಕಾಲು, ತೊಡೆಯ ಆಕಾರ, ಸೊಂಟದ ಮಾಟ. ಮಾಮ್ ಕೇಳ್ತಿದ್ಯಾ? ಯಾಕೆ ಹೂಮಂತಿಲ್ಲ? ಹೇಳು, ನಿನಗೆ ಇಷ್ಟವಾಗ್ತಿಲ್ಲ ಅಂತ ಗೊತ್ತಿದೆ, ಪೂರ್ತಿ ಕೇಳು. ಈಗ ಅವಳೇ ಒಂದು ಅಡ್ವರ್ಟೈಸಿಂಗ್ ಕಂಪನಿ ಪಾರ್ಟ್ನರ್ಶಿಪ್ ಬೇಸಿಸ್ನಲ್ಲಿ ನಡೆಸ್ತಿದ್ದಾಳೆ. ಬೇಕಾದಷ್ಟು ದುಡ್ಡು ಮಾಡಿದ್ದಾಳೆ. ಎಂಥ ಚುರುಕು ಬಿಸ್ನೆಸ್ ಮೈಂಡ್ ಗೊತ್ತಾ? ಇಲ್ಲೇ ಒಬ್ಬ ಬಿಳಿಯನನ್ನು ಮದುವೆ ಆಗಿದ್ಲು, ಆಮೇಲೆ ಇನ್ಕಂಪ್ಯಾಟಿಬಿಲಿಟಿ ಅಂತ ಡೈವರ್ಸ್ ಮಾಡಿದ್ದಾಳೆ. ಇಂಡಿಯಾ ದೇಶದಲ್ಲಿ ನಿನಗೊಂದು ಹೆಣ್ಣು ಸಿಗೋಲ್ಲ ಅಂತ ಅಂದ್ಕೊಂಡಿದ್ಯಾ? ಕಾಂತಿ ಕೇಳಿದಳು. ಲುಕ್ ಮಮ್ಮಿ, ನೀನು ಈ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ಮುನ್ನೋಟವಿತ್ತು. ನಾನೀಗ ಕೆಲಸದಲ್ಲಿದ್ದೀನಿ, ಒಳ್ಳೆ ಕೆಲಸ. ಆದರೆ ನಿನಗೆ ವೀಸಾ ಕೊಟ್ಟಿರೋದು ಈ ದೇಶಕ್ಕೆ ಬಂದು ಓದಿ ಪಾಸ್ ಮಾಡಿಕೊಂಡು ವಾಪಸ್ ಹೋಗೋಕ್ಕೆ, ನೌಕರಿ ಹಿಡಿದು ನಿಲ್ಲಿಸೋಕ್ಕಲ್ಲ. ಹಿಡಿದು ಏರ್ಪೋರ್ಟ್ನಲ್ಲಿ ಹೊತ್ತು ತಂದು ಇಂಡಿಯಾದ ವಿಮಾನಕ್ಕೆ ತಳ್ಳಿಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ರೀನ್ ಕಾರ್ಡ್ ಇರೋ ಹೆಂಗಸರನ್ನ ಮದುವೆ ಆದರೆ ತಳ್ಳೋ ಹಾಗಿಲ್ಲ. ನನಗೂ ಗ್ರೀನ್ ಕಾರ್ಡ್ ಕೊಡಲೇಬೇಕು. ನಿನ್ನ ಇಂಡಿಯಾದ ಯಾವ ಹುಡುಗಿಗೂ ನನ್ನನ್ನು ಅಮೆರಿಕದ ಪ್ರಜೆಯನ್ನಾಗಿಸೋ ಶಕ್ತಿ ಇಲ್ಲ. ಎಲ್ಲರೂ ಮದುವೆ ಆಗೋದು ಕೆಲವು ಅನುಕೂಲಕ್ಕಾಗಿ. ರಶ್ಮಿ ಈ ಅನುಕೂಲವನ್ನು ಕೊಡುವಂಥವಳು. ನಿನಗಿಂತ ದೊಡ್ಡವಳು ಅಂದ್ಯಲ್ಲ. ನನಗಿಂತ 3 ವರ್ಷಕ್ಕೆ ದೊಡ್ಡವಳು. ಇಂಡಿಯಾ ದೇಶದ್ದು ಗೊಡ್ಡು ಪದ್ಧತಿ
ಹೆಂಡತಿ ಅಧೀನವಾಗಿರಬೇಕು ಅಂತ ನಿರೀಕ್ಷಿಸುವುದರಿಂದ ತನಗಿಂತ ಚಿಕ್ಕವಳಾಗಿರಬೇಕು ಅಂತ ನಿಯಮ ಮಾಡಿದರೆ ವಾಸ್ತವವಾಗಿ ತನಗಿಂತ ಹೆಚ್ಚು ಪಕ್ವವಾಗಿ ಪ್ರೌಢವಾಗಿರೋಳಿಗೆ ಸಂತೋಷ, ನೆಮ್ಮದಿ, ಸುರಕ್ಷಿತ ಭಾವನೆ ಕೊಡೋ ಶಕ್ತಿ ಇರೋ ಹಾಗೆ ಚಿಕ್ಕ ವಯಸ್ಸಿನ ಎಳೆ ಬುದ್ಧಿ ಹುಡುಗಿಗೆ ಇರೋಲ್ಲ. ನನ್ನ ಅನುಭವದಿಂದ ಹೇಳ್ತಿದ್ದೀನಿ. ತುಂಬ ಜನ ಗರ್ಲ್ ಫ್ರೆಂಡ್ಸ್ ಇದ್ದು ಒಬ್ಬೊಬ್ಬರನ್ನ ಪರೀಕ್ಷೆ ಮಾಡಿದ್ದೀನಿ. ಒಂದು ದೊಡ್ಡ ಕಾಗದದ ಹಾಳೆಯಲ್ಲಿ ಪ್ರತಿಯೊಬ್ಬಳ ಹೆಸರು, ಎತ್ತರ, ಎದೆ, ಸೊಂಟ, ಟಿಪ್, ಸುತ್ತಳತೆ, ವಯಸ್ಸು, ಅವಳ ಜೊತೆ ಇದ್ದ ವಾರಾಂತ್ಯದ ದಿನಗಳು, ಅವಳಿಗೆ ಎಷ್ಟು ಅಂಕ ಕೊಡ್ಬೋದು ಅಂತ ಕಾಲಮ್ ಹಾಕಿ ರೆಕಾರ್ಡ್ ಇಟ್ಟಿದ್ದೀನಿ. ಉಳಿದವರಿಗೆ 100ಕ್ಕೆ 20ರಿಂದ 45 ಕೊಟ್ಟಿದ್ದೀನಿ. ಈ ವಂಡರ್ಫುಲ್ ಗರ್ಲ್ ರಶ್ಮಿ 80 ನಂಬರ್ ತೊಗೊಂಡಿದ್ದಾಳೆ ಮ್ಯಾಮ್. 80% ಸ್ಕೋರ್ ಮಾಡೋದಂದರೆ ಅವಳ ಶಕ್ತಿ ಎಷ್ಟಿರಬೇಕು ಅಂತ ನೀನೇ ಅರ್ಥ ಮಾಡ್ಕೊ. ನಾನು ನಿನ್ನ ಮಗ, ತುಂಬ ಡಿಫಿಕಲ್ಟ್ ಎಕ್ಸಾಮಿನರ್ ಅನ್ನೋದನ್ನು ಮರಿಬೇಡ. ಅಲ್ಲದೆ ನನಗೆ ಹೆಲ್ಪ್ ಮಾಡಬೇಕು ಅಂತಲೇ ಅವಳು ಈ ಮದುವೆಗೆ ಒಪ್ಪಿದ್ದಾಳೆ. ಸೆಲ್ಫಿಶ್ನೆಸ್ ಅವಳ ಸ್ವಭಾವದಲ್ಲೇ ಇಲ್ಲ. ನೀನು ಮದುವೆಗೆ ಬರೋಕ್ಕಾಗುತ್ತೋ ಅಥವಾ ಅಲ್ಲಿಂದನೇ ಬೆಸ್ಟ್ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕಳಿಸ್ತೀಯೋ? ಯಾಕೆಂದರೆ ನಾಡಿದ್ದು ಮದುವೆ ಸರ್ಟಿಫಿಕೇಟ್ ತಂದೊಪ್ಪಿಸಿ ಬಿಟ್ಟರೆ ಇಮಿಗ್ರೇಷನ್ ಅವರು ಏನು ಮಾಡೋಕ್ಕಾಗಲ್ಲ. ನಿನಗೆ ಗ್ರೀನ್ ಕಾರ್ಡ್ ಕೊಡಲೇಬೇಕು ಅಂತ ಹೇಳ್ತಾರೆ. ಅಂದರೆ ನಾಳೆ ಮದುವೆ ಆಗ್ತಿದೆಯಾ? ಯು ಆರ್ ರೈಟ್ ಮಮ್ಮಿ. ಅವಳು ಮೊದಲು ಒಬ್ಬ ಬಿಳಿಯನ್ನ ಮದುವೆ ಆಗಿದ್ದಳು ಅಂದಿಯಲ್ಲ. ತಾನು ಗ್ರೀನ್ ಕಾರ್ಡ್ ಸಂಪಾದಿಸ್ಕೊಂಡು ಆ ದೇಶದಲ್ಲಿ ಬಿಸ್ನೆಸ್ ಶುರು ಮಾಡೋಕ್ಕಾಗಿ ಮಾಡಿಕೊಂಡ ಮದುವೆ ಅಲ್ವೇ ಅದು? ಮಾಮ್, ನಾನು ಇನ್ನೊಬ್ಬರ ಪರ್ಸನಲ್ ವಿಷಯದಲ್ಲಿ ಆಕೆ ಕೆಟ್ಟ ಅನುಮಾನ ಪಡೋದಿಲ್ಲ. ರಶ್ಮಿ ನೇರ ಸ್ವಭಾವದ ಹುಡುಗಿ. ಈಗ ಅವನು ಫೋನ್ ಮಾಡ್ತಿರೋದು ವಿಷಯ ತಿಳಿಸೋದಕ್ಕೆ ಅಂತ ಮದುವೆಗೆ ಬರಲಿ ಅಂತ ಅಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ಹತ್ತಿಕೊಂಡು ಅಳು ಬಂತು. ಆದರೆ ಅತ್ತು ಸ್ವಾಭಿಮಾನ ಕಳೆದುಕೊಳ್ಳಲು ಮನಸ್ಸೊಪ್ಪಲಿಲ್ಲ. ಫೋನಿನ ಬಾಯಿಯನ್ನು ಅಂಗೈಯಲ್ಲಿ ಮುಚ್ಚಿಕೊಂಡು ಒತ್ತಿ ಬಂದ ಅಳುವಿನ ಒಂದು ಒಬ್ಬೆಯನ್ನು ಹೊರ ಹಾಕಿದಳು. ಅಷ್ಟರಲ್ಲಿ ಅವನು ಮಾಮ್ ಕೇಳಿಸ್ತಿದ್ಯಾ? ಇಂಡಿಯಾ ದೇಶದ ಫೋನ್ ಕನೆಕ್ಷನ್ ಮಧ್ಯ ನಾಡಿ ನಿಂತಾಗುತ್ತೆ ಅಥವಾ ಸತ್ತೇ ಹೋಗುತ್ತೆ. ಬೇರೆ ಯಾವ ಇಂಟರ್ನ್ಯಾಷನಲ್ ಕಾಲ್ ಕೂಡ ಈಗ ಆಗೋಲ್ಲ. ಈ ನಿನ್ನ ದೇಶ ಮುಂದೆ ಬರಬೇಕಾದ್ರೆ 1 ಶತಮಾನ ಬೇಕು. ಅಷ್ಟರಲ್ಲೇ ಅಮೆರಿಕದಲ್ಲಿರಿದ್ರೂ ನಾವು ಈ ಸೌರ ವ್ಯೂಹದ್ದು ಮಾತ್ರವಲ್ಲ, ಇನ್ನು 100 ವ್ಯೂಹಗಳಲ್ಲಿರುವ ಗ್ರಹ ಉಪಗ್ರಹಗಳನ್ನು ಸ್ವಾಧೀನಪಡಿಸ್ಕೊಂಡು ಆಳ್ತಿರ್ತೀವಿ ಎಂದ. ಮಗುವನ್ನು ನನಗೆ ಟೈಫಾಯ್ಡ್ ಆಗಿ 3 ವಾರ ನರ್ಸಿಂಗ್ ಹೋಮ್ನಲ್ಲಿದ್ದೆ. ಇನ್ನೂ ಸುಸ್ತು ಸಂಕಟ ಹೋಗಿಲ್ಲ. ನಾನೊಬ್ಬಳೇ, ಇಲ್ಲಿ ಯಾವ ಸಂಬಂಧವೂ ಇಲ್ಲದ ಹಾಗೆ ನೀನು ಎನ್ನುವಲ್ಲಿ ಮತ್ತೆ ಅವಳ ಅಳುವನ್ನು ತೋರಿಸಿಕೊಳ್ಳದೆ ಫೋನಿನ ಬಾಯನ್ನು ಮುಚ್ಚಿ ಹಿಡಿದಳು. ಟೈಫಾಯ್ಡ್ ಆಹಾರ ಮತ್ತು ನೀರಿನಲ್ಲಿ ಹರಡುವ ಸಾಂಕ್ರಾಮಿಕ. ಇಲ್ಲಿ ನೋಡು ಬಾ. ಪ್ರತಿಯೊಂದು ಆಹಾರ ಪದಾರ್ಥ, ಪ್ರತಿಯೊಂದು ಹೋಟೆಲು, ಪ್ರತಿಯೊಂದು ಊರಿನ ಕುಡಿಯುವ ನೀರು, ಬೆಳೆಯುವ ಹಣ್ಣು ತರಕಾರಿಗಳನ್ನು ಕಟ್ಟುನಿಟ್ಟಾದ ಶುಚಿ ರುಚಿಗೆ ಒಳಪಡಿಸ್ತಾರೆ. ಇಲ್ಲಿ ಸಾಂಕ್ರಾಮಿಕ ಹರಡೋದಿರಲಿ, ಹುಟ್ಟೋಕೆ ಬಿಡಲ್ಲ. ನಿನಗೊಂದಿಷ್ಟು ತುಂಬ ಶಕ್ತಿಯುತವಾದ ಮಲ್ಟಿವಿಟಮಿನ್ ಟ್ಯಾಬ್ಸ್ ಕಳಿಸ್ಕೊಡ್ತೀನಿ, ತಗೋ. ತನ್ನ ಭಾವನೆ ಅವನಿಗೆ ಅರ್ಥವಾಗುವುದಿಲ್ಲ. ತೋರಿಸಿಕೊಂಡು ತಾನು ಕುಬ್ಜವಾಗಬಾರದು ಎಂಬ ಆಲೋಚನೆ ಅವಳಿಗೆ ಬರುತ್ತಿದ್ದಾಗ, ಆಯಿತು ಮಮ್ಮಿ ಮುಗಿಸ್ತೀನಿ, ಇಂಟರ್ನ್ಯಾಷನಲ್ ಕಾಲಿಗೆ ಬೆಲೆ ತುಂಬ ಏರಿಸಿದ್ದಾರೆ, ಬಾಯ್ ಎಂದು ಅವನು ತನ್ನ ಕಡೆಯ ಫೋನನ್ನು ಕೆಳಗಿಟ್ಟ. ಅನಂತರ ಅವಳಿಗೆ ಇನ್ನಷ್ಟು ಅಳು ಬಂತು. ಅವನಿಗೆ ಕೇಳಿಸುತ್ತದೆ. ಅವನೆದುರಿಗೆ ತನ್ನ ಅಭಿಮಾನ ಕುಂದುತ್ತದೆ ಎಂಬ ಆತಂಕವಿಲ್ಲದೆ ಮನಪೂರ್ತಿಯಾಗಿ ಬಿಕ್ಕಿ ಎತ್ತಳು. ಅಳುವಾಗ ಎದೆಯಲ್ಲಿ ತುಸು ಇರಿಸು ಮುರಿಸು ಕಂಡಿತು. ಜೊತೆಯಲ್ಲಿ ಸುಸ್ತು. ತಾನು ಉದ್ವಿಗ್ನವಾಗಬಾರದು, ಅಳಬಾರದು ಎಂಬ ಡಾಕ್ಟರ್ನ ಸಲಹೆ ನೆನಪಿಗೆ ಬಂತು. ಎಚ್ಚರದಿಂದ ನಿಯಂತ್ರಿಸಿಕೊಳ್ಳಬೇಕೆಂಬ ವಿವೇಕ ಹೊಳೆಯಿತು. ನಿಯಂತ್ರಿಸಿಕೊಂಡೇನಾಗಬೇಕು ಎಂಬ ಉಪೇಕ್ಷೆಯೂ ಹುಟ್ಟಿತು. ನಾಳೆ ಮದುವೆ ಆಗ್ತಾನೆ. ನಾನು ಇವತ್ತೇ ಸತ್ತರೆ ಮುಂದಾದರೂ ಒಂದು ದಿನ ತಾಯಿಯ ಸಾವಿಗೆ ಕಾರಣ ಅರ್ಥವಾಗಿ ಬುದ್ಧಿ ಬಂದು, ಯಾವನಿಗೆ ಬುದ್ಧಿ ಬಂದು ನನಗೇನಾಗಬೇಕಾಗಿದೆ ಎಂಬ ಉಪೇಕ್ಷೆಯನ್ನು ತಂದುಕೊಳ್ಳುತ್ತಾ ಸೋಫಾದ ಮೇಲೆ ಕಾಲು ಚಾಚಿ ಮಲಗಿದಳು. ಆ ರಾತ್ರಿ ಬ್ರಹ್ಮಚಾರಿ ಶೀತಲನ ಮನೆಯಲ್ಲಿ ತರಗತಿ ಮುಗಿಸಿ ಹಿಂದಿರುಗಿದ ಮೇಲೆ ಅವರ ಕೈಯಲ್ಲಿ ಎಲ್ಲವನ್ನೂ ಹೇಳಿಕೊಳ್ಳಬೇಕೆನ್ನಿಸಿತು. ಅವರು ಒಂದು ದಿನವೂ ತನ್ನ ಸ್ವಂತ ಜೀವನದ ಬಗೆಗೆ ಕೇಳಿಲ್ಲ, ತಾನು ಹೇಳಿಲ್ಲ. ಇವತ್ತು ಹೇಳಬೇಕೆನಿಸಿಕೊಂಡಿತು. ಇಲ್ಲದಿದ್ದರೆ ಒಳಗಿನ ಒತ್ತಡಕ್ಕೆ ಸಿಕ್ಕಿ ಹೃದಯ ಒಡೆದು ತಾನು ಸಾಯುತ್ತೇನೆನಿಸಿತು. ಊಟ ಮಾಡುವಾಗಲೇ ಮಾತು ತೆಗೆದಳು. ಅನೂಪ ಜಾಣ, ಚುರುಕು, ಎಲ್ಲ ಸರಿ, ಆದರೆ ಈಗ ನೋಡಿ ಎಂದು ಆರಂಭಿಸಿ ಅಮೇರಿಕೆಗೆ ಹೋದ ನಂತರ ತುಂಬ ಗರ್ಲ್ ಫ್ರೆಂಡ್ಸ್ ಅಂತ ಶುರು ಮಾಡಿಕೊಂಡು ಈಗ ತನಗೆ ಗಿಂತ 3 ವರ್ಷದ ಹಿರಿಯ ಮಾಡೆಲ್ ಆಗಿದ್ದ ಹೆಂಗಸನ್ನು ಅಲ್ಲಿಯ ನಾಗರಿಕತ್ವ ದೊರಕಿಸಿಕೊಳ್ಳಲು ಮದುವೆಯಾಗುತ್ತಿದ್ದಾನೆ ಎಂಬವರೆಗೆ ಹೇಳಿ ತನ್ನನ್ನು ಕಾಡುತ್ತಿರುವ ಒಂಟಿತನ, ತನಗಾಗಿದ್ದ ಹೃದಯಾಘಾತ ಈ ದಿನದ ಫೋನಿನ ಸಂಭಾಷಣೆ ಮುಗಿದ ನಂತರ ಕಾಣಿಸಿಕೊಂಡಿದ್ದ ನೋವನ್ನು ನಿರೂಪಿಸಿದಳು. ಕೇಳುವಾಗ ಬ್ರಹ್ಮಚಾರಿ ಮುಖದಲ್ಲಿ ಅನುಕಂಪವಿತ್ತು. ಅನಂತರ ಆ ದೇಶದ ಸಂಸ್ಕೃತಿ ಪ್ರಭಾವ ಎಂದು ಮಾತ್ರ ಅಂದರು. ಅವರು ಏನನ್ನ ಬಿಡಲಿ ಕೇಳಿಕೊಂಡದ್ದರಿಂದ ಅವಳಿಗೆ ತುಸು ಹಗುರವಾಯಿತು. ನಾಳೆ ಮಧ್ಯಾಹ್ನ ಊಟ ಮಾಡುವಾಗ ಅವರು ಹೇಳಿದರು, ದಿನ ನೀವು ಹೆಚ್ಚು ಹೊತ್ತು ಧ್ಯಾನ ಮಾಡಿ, ಅದರಲ್ಲಿ ಬೇರೊಂದು ಮಟ್ಟವಿದೆ, ಹೇಳ್ಕೊಡ್ತೀನಿ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ವ್ಯಕ್ತಿಯನ್ನು ಮಾತ್ರ ಮಗ ಅಂತ ಭಾವಿಸುವುದನ್ನು ಬಿಟ್ಟು ಎಲ್ಲ ಜೀವಿಗಳು, ತನ್ನ ಪ್ರಾಣಿಗಳು, ತನ್ನ ಮಕ್ಕಳನ್ನು ಭಾವನೆಯನ್ನು ಆಹ್ವಾನಿಸಿಕೊಂಡು ಆಗುವುದು. ಅದರಿಂದ ನಿರಾಶೆ, ಹತಾಶೆ, ನೋವುಗಳು ಕಡಿಮೆಯಾಗುತ್ತವೆ, ಕ್ರಮೇಣ ಹೋಗಿಯೇ ಬಿಡುತ್ತವೆ. ಅವಳಿಗೆ ಹೊಸ ದಾರಿ ಕಾಣಿಸಿತು. ಕಾಯಿಲೆಯಿಂದ ಮಲಗಿ ಎದ್ದ ಮೇಲೆ ನಿಮ್ಮ ಧ್ಯಾನಮಗ್ನತೆ ಕಡಿಮೆಯಾಗಿದೆ. ದಿನ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಮೊದಲಿನ ಶಕ್ತಿಯನ್ನು ರೂಢಿಸಿಕೊಳ್ಳಿ, ಆಮೇಲೆ ಬೇರೆ ಮೆಟ್ಟಲಿನ ಪ್ರಯತ್ನ ಮಾಡೋದು ಸುಲಭ ಎಂದರು. ಮರುದಿನ ಅವಳು ಶೀತಳಿಗೆ ಫೋನ್ ಮಾಡಿ ಬೇಗ ಆಫೀಸಿಂದ ಹೊರಟು ತನ್ನ ಜೊತೆ ಸ್ವಲ್ಪ ಹೊತ್ತು ಇದ್ದು ನಂತರ ಮನೆಗೆ ಹೋಗುವಂತೆ ಹೇಳಿದಳು. ಶೀತಲ್ 4 ಗಂಟೆಗೆ ಫ್ಯಾಕ್ಟರಿಯ ಇವಳ ಹವಾನಿಯಂತ್ರಿತ ಕೊಠಡಿಗೆ ಬಂದಳು. ಅನೂಪ್ ಅಮೆರಿಕಕ್ಕೆ ಹೋದ ನಂತರ ಆಗಿರೋ ಬದಲಾವಣೆಗಳನ್ನು ವಿವರಿಸಿ
ನಿನ್ನೆಯ ದಿನ ಅವನ ಫೋನಿನ ವಿಷಯಗಳನ್ನು ತಿಳಿಸಿ ಬ್ರಹ್ಮಚಾರಿಗೆ ನಾನು ಹೇಳಿಕೊಂಡದ್ದು ಅವರ ಸೂಚನೆಯನ್ನು ಹೇಳಿದಳು. ಶೀತಳಳಿಗೆ ನಿಜವಾದ ಮುರುಕ ಉಂಟಾಯಿತು. ಅದು ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು. ಕಾಂತಿ, ಮನಸ್ಸಿಗೆ ಹಚ್ಕೋಬೇಡ. ನಿನ್ನ ಆರೋಗ್ಯ ನಾಜೂಕು ಸ್ಥಿತಿಯಲ್ಲಿದೆ. ಬ್ರಹ್ಮಚಾರಿಗಳು ಹೇಳೋದು ನಿಜ. ಅದರಂತೆ ಮಾಡು. ನಾನು ಬದುಕಿರೋ ತನಕ ನಿನಗೆ ನಾನಿದ್ದೀನಿ. ನನ್ನನ್ನು ನಿನ್ನ ಮಗಳು ಅಂತ ತಿಳ್ಕೊ. ನಿನಗೆ ಹಾಗೂ ಹೆಣ್ಣು ಮಗಳಿಲ್ಲ. ಗಂಡು ಮಕ್ಕಳೇ ಹಾಗೆ. ಅಂತಃಕರಣ ವಿರೋಲ್ಲ. ಅವನ ಬದಲು ಒಂದು ನಿನಗೆ ಹೆಣ್ಣು ಮಗಳಿದ್ದರೆ ಹೀಗೆ ತನ್ನ ದಾರಿ ತನ್ನದು ಎನ್ನುವ ಸ್ವಾರ್ಥವಿರುತ್ತಿರಲಿಲ್ಲ ಎಂದಳು. ಕಾಂತಿಗೆ ಸ್ನೇಹಿತೆಯ ಮೇಲೆ ಅಂತಃಕರಣ ಒಸರಿತು. ಎದ್ದು ಬಂದು ಅವಳ ಭುಜ ತಪ್ಪಿ ಹಿಡಿದು, ನೀನು ನನಗೆ ಮಗಳಲ್ಲ, ತಾಯಿ ಎಂದು ಭಾವುಕಳಾಗಿ ಹೇಳಿದಳು. ಶೀತಲ್ ಮರುದಿನವೂ ಬೇಗ ಬಂದಳು. ಒಂದು ಸಲಹೆ ಕೊಟ್ಟಳು. ನೋಡು, ನಿನ್ನ ಸಂಪಾದನೆ, ನಿನ್ನ ಆಸ್ತಿ ಪಾಸ್ತಿಗಳ ವಿಷಯ ಮಾತಾಡೋಕ್ಕೆ ನನಗೆ ಹಕ್ಕಿಲ್ಲ. ಆದರೆ ನಿನ್ನ ಮನಸ್ಸಿಗೊಂದು ಪರಿಹಾರ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದೆ. ಅವನು ಅಮೆರಿಕಾದಿಂದ ಇಲ್ಲಿಗಂತೂ ಬರಲ್ಲ. ಅಕಸ್ಮಾತ್ ನಿನಗೆ ಏನಾದರೂ ಆದರೆ ಇಲ್ಲಿರುವ ನಿನ್ನ ಹಣ, ಆಸ್ತಿ ಪಾಸ್ತಿಗಳನ್ನು ಅಲ್ಲಿಗೆ ಸಾಗಿಸೋಕೆ ಸರ್ಕಾರದ ವಿನಿಮಯ ಕಾನೂನು ಅವಕಾಶ ಕೊಡೋಲ್ಲ. ಜೊತೆಗೆ ನಿನ್ನ ಯಾವ ಭಾವನೆಗೂ ಸ್ಪಂದಿಸದೇ ಇರೋನಿಗೆ ನೀನು ಕಟ್ಟಿ ಬೆಳೆಸಿದ ಉದ್ಯಮವನ್ನು ವಹಿಸಿಕೋಬಾ ಅಂತ ಕರೆದರೆ ಕೆರಕ್ಕಿಂತ ಕಡೆಯಾಗಿ ತಿರಸ್ಕರಿಸಿದವನಿಗೆ ಅಲ್ಲಿ ಉಳಿದವನಿಗೆ ಯಾಕಿಷ್ಟೆಲ್ಲ ಬಿಡಬೇಕು? ಒಂದು ವಿಲ್ ಬರೆದ್ಬಿಡು. ನಿನ್ನ ಕಾಲಾನಂತರ ನಿನ್ನದೆಲ್ಲ ಧ್ಯಾನ ಯೋಗ ಕೇಂದ್ರ ಅನ್ನೋ ಟ್ರಸ್ಟ್ ಆಗಲಿ. ಅದಕ್ಕೆ ಬ್ರಹ್ಮಚಾರಿಗಳು ಏಕಮಾತ್ರ ಟ್ರಸ್ಟಿ ಆಗಿರಲಿ. ನಿನ್ನ ಮನೆ ಯೋಗ ಕೇಂದ್ರದ ಕಚೇರಿ. ಹಣವನ್ನು ತಮಗೆ ತೋಚಿದಂತೆ ಖರ್ಚು ಮಾಡುವ ಅಧಿಕಾರ ಅವರಿಗಿರುತ್ತೆ. ಧ್ಯಾನ ಪ್ರಸಾರಣವನ್ನು ಬಿಟ್ಟು ಅವರಿಗೆ ಬೇರೆ ಯಾವುದಕ್ಕೂ ಖರ್ಚು ಮಾಡೋಲ್ಲ. ಇದೆಲ್ಲ ವಿಲ್ ಆಗಿರಲಿ. ಅಂದರೆ ಕಾಲಾನಂತರ ಜಾರಿಗೆ ಬರುವ ಹಾಗೆ. ಆಗ ಮನಸ್ಸಿಗೆ ಬಿಡುಗಡೆ ಇರುತ್ತೆ, ಶಾಂತಿಯೂ ಇರುತ್ತೆ. ಕಾಂತಿ ಉದ್ವಿಗ್ನಳಾದಳು. ಇದೇ ಸರಿ ಅನ್ನಿಸ್ತು. ಮನಸ್ಸಿಗೆ ಹಗುರ ಎನ್ನಿಸಿತು. ತಾನು ಕಾಯಿಲೆ ಮಲಗಿದ್ದಾಗ ಅಷ್ಟೊಂದು ಸೇವೆ ಮಾಡಿದ, ಯಾವಾಗಲೂ ತನ್ನನ್ನು ಮಾತಾಜಿ ಎಂದು ಸಂಬೋಧಿಸುವ, ತಮ್ಮೊಳಗೆ ಶಾಂತಿಯನ್ನು ಸಂಪಾದಿಸಿಕೊಂಡು ಅವರಿಗೆ ಶಾಂತಿಯ ದಾರಿ ತೋರಿಸುವ ಬ್ರಹ್ಮಚಾರಿಗಿಂತ ಹೆಚ್ಚು ಸೂಕ್ತ ಯಾರು ಎಂಬ ಸಮರ್ಥನೆ ಮೂಡಿತು. 4 ದಿನ ಕೂತರೆ, ನಿಂತರೆ, ಮಲಗಿದರೆ ಅದೇ ನಿಶ್ಚಯ ಮೂಡಿ ನಿಲ್ಲುತ್ತಿತ್ತು. ಈ ಅಯೋಗ್ಯ ರಾಸ್ಕಲ್ಗೆ ತಾನು ದುಡಿಯೋದ್ರಲ್ಲಿ ಒಂದು ಪೈಸೆ ಸೇರಕೊಡದು ಎಂದು ಅಷ್ಟೇ ಬಾರಿ ನಿಶ್ಚಯಿಸಿದಳು. ಈ ತೀರ್ಮಾನವನ್ನು ಕೇವಲ ತನ್ನೊಳಗೆ ಇಟ್ಟುಕೊಂಡರೆ ಸಾಲದು, ಮುಂದಿನ ಹೊಣೆಯನ್ನು ಹೊತ್ತುಕೊಳ್ಳುವ ಬ್ರಹ್ಮಚಾರಿಗೂ ತಿಳಿಸಬೇಕು ಎಂದು ನಿರ್ಧರಿಸಿ ಒಂದು ದಿನ ಅವರನ್ನು ಕೂರಿಸಿಕೊಂಡು ತನ್ನ ತೀರ್ಮಾನ ಹೇಳಿದ್ದಳು. ಅವರು ಉತ್ಸಾಹಿತರಾದಂತೆ ತೋರಲಿಲ್ಲ. ಧ್ಯಾನ ಕಲಿಸಲು ಕೇಂದ್ರ, ಕಟ್ಟಡ, ಹಣ ಯಾಕೆ ಬೇಕು? ಕಲಿಯೋರು ಕಲಿಸೋರು ಇದ್ದರೆ ಸಾಕು ಎಂದರು. ಹುಡುಗರು ಉಪಾಧ್ಯಾಯರಿದ್ದರಷ್ಟೇ ಸಾಲದು, ಶಾಲಾ ಕಟ್ಟಡ, ಪೀಠೋಪಕರಣ, ಲೈಬ್ರರಿಗಳು ಬೇಕು ಅವಳೆಂದಳು. ದೇವಸ್ಥಾನ ಯಾಕೆ ಕಟ್ಟಿಸ್ತಾರೆ? ಒಳಹೊಕ್ಕ ತಕ್ಷಣ ಭಕ್ತಿ ಹುಟ್ಟುವಂಥ ವಾತಾವರಣವಿರಲಿ ಅಂತ. ಇಲ್ಲಿ ಕೂಡ ಒಳಗೆ ಬಂದ ತಕ್ಷಣ ಧ್ಯಾನ ಉದ್ದೀಪಿಸುವ ವಾತಾವರಣವಿರಬೇಕು. ಯಾರ್ಯಾರೋ ಮನೆಯ ಡ್ರಾಯಿಂಗ್ ರೂಮ್ಗಳಲ್ಲಿ ಆ ವಾತಾವರಣವಿರುತ್ತೆಯೇ? ನಮ್ಮ ಲೌಂಜಿಗೂ ಒಳಗಿನ ಹಾಲಿನ ನಡುವೆ ಗೋಡೆಯನ್ನು ತೆಗೆಸಿ ದೊಡ್ಡದು ಮಾಡಿ ಗೋಡೆಗಳಿಗೆಲ್ಲ ಬಿಳಿ ಅಮೃತಶಿಲೆ ಹಾಕಿಸ್ಬಿಡ್ತೀನಿ. ಒಳಗೆ ಬಂದರೆ ಆಧ್ಯಾತ್ಮ ಭಾವ ಒಸರುವ ಹಾಗೆ ಪ್ರತಿ ಹೇಳಿದಳು. ಅವರು ಪ್ರತಿವಾದ ಮಾಡಲಿಲ್ಲ. ಹೆಚ್ಚು ಮಾತಿಗಿಳಿಯುವುದು ಅವರ ಸ್ವಭಾವವೂ ಅಲ್ಲವೆಂದು ಅರಿತಿದ್ದ ಅವಳು ಸುಮ್ಮನಾದಳು. ತಕ್ಷಣ ಅವರ ಮನಸ್ಸು ಒಪ್ಪಿಕೊಳ್ಳದಿರಬಹುದು. ಕ್ರಮೇಣ ನಾನು ಒಪ್ಪಿಸ್ತೀನಿ, ಅಗತ್ಯ ಬಿದ್ದರೆ ಶೀತಲ್ ಕೈ ಹಿಡಿದು ಹೇಳಿಸ್ತೀನಿ ಅಂತ ತನ್ನೊಳಗೆ ತಾನು ಅಂದುಕೊಂಡಳು. ಒಂದು ದಿನ ಅವಳಿಗೆ ಆಫೀಸಿಗೆ ಸಚಿವಾಲಯದಿಂದ ಫೋನ್ ಬಂತು. ಮೇಡಮ್, ನಾನು ಬಹೇಲ್ ಸಾಹೇಬ್ ಅವರ PA. ನೀವು ಇವತ್ತು ಅವರನ್ನು ಬಂದು ನೋಡಬೇಕಿದೆ. ಮಧ್ಯಾಹ್ನ 3:15 ಆಗುತ್ತೆಯೇ? ಯಾಕಂದರೆ ನಾನು ಇವತ್ತಿಗೆ ಅವರ ಕಾರ್ಯಕ್ರಮಗಳನ್ನು ಜೋಡಿಸಬೇಕು ಎಂದರು. ಬಹೇಲ್ ಹೇಳಿ ಕಳಿಸಿದ ಮೇಲೆ ಆಗೋಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ವಿದೇಶಿ ವ್ಯಾಪಾರ ಸಚಿವಾಲಯದಲ್ಲಿ ತನ್ನ ಉದ್ಯಮ ಅವನ ವ್ಯಾಪ್ತಿಗೆ ಬರುತ್ತೆ. ಒಂದೇ ಒಂದು ಮಿಲಿಗ್ರಾಮ್ನಷ್ಟು ಅವಿಧೇಯತೆ ತೋರಿಸಿದರೂ ತನ್ನ ಫೈಲು, ಲೈಸೆನ್ಸುಗಳನ್ನು ಅಲ್ಲೇ ಹಿಡಿದು ಹಾಕಿಬಿಡ್ತಾನೆ. ಯಾವುದೋ ಒಂದು ನಿಯಮವನ್ನು ಉಲ್ಲಂಘಿಸಿದ್ದಾಳೆ ಎಂಬ ಎಳೆ ಹುಡುಕಿ ನೋಟಿಸ್ ಹಾಕಿ ಫ್ಯಾಕ್ಟ್ರಿಯನ್ನು ಜಪ್ತಿ ಮಾಡಿಸಿ ಪೊಲೀಸ್ಗೆ ನಿರ್ದೇಶನ ಕೊಟ್ಟು ಅರೆಸ್ಟ್ ಮಾಡಿಸುವ ಅಧಿಕಾರ ಉಳ್ಳವನು. ಆಗಲಿ, ಬರ್ತೀನಿ ಎಂದು ತಕ್ಷಣ ಉತ್ತರಿಸಿದಳು. ಯಾಕಿರಬಹುದು? ಕುತೂಹಲ ಹುಟ್ಟಿತು. ಹೃದಯಾಘಾತವಾದ ನಂತರ, ಅದರಲ್ಲೂ ಧ್ಯಾನಕ್ಕೆ ತೊಡಗಿದ ನಂತರ, ತನ್ನ ಮನೆಯನ್ನೇ ಧ್ಯಾನ ಕೇಂದ್ರವಾಗಿ ಉಪಯೋಗಿಸಲು ಆರಂಭಿಸಿದ ನಂತರ ತನ್ನಂತಹ ಸಣ್ಣ ಪ್ರಮಾಣದ ಇತರ ನಿರ್ಯಾತದಾರರೊಡನೆ ಸಂಪರ್ಕ ಕಡಿಮೆಯಾಗಿದೆ. ತೀರ ಇಲ್ಲವೇ ಇಲ್ಲ ಆಗಿದೆ. ಇದ್ದಿದ್ದರೆ ಯಾಕಿರಬಹುದು ಎಂಬ ಸೂಚನೆ ಸಿಗುತ್ತಿತ್ತು. ನನ್ನಂತೆ ಅವನು ಇತರರಿಗೂ ಹೇಳಿ ಕಳಿಸಿರುತ್ತಾನೆ. ಈಗಲೂ ಒಂದಿಬ್ಬರಿಗೆ ಫೋನ್ ಮಾಡಿ ಎಂಬ ವಿಚಾರ ಬಂದರೂ ಇಲ್ಲದ ಆಸಕ್ತಿ, ಆತಂಕ ಯಾಕೆ ಬೇಕು? ಅದೇನು ಕಾರಣವೋ ಹೇಳುತ್ತಾನೆ ಎಂದು ಸುಮ್ಮನಾದಳು. 3 ಕಾಲಿಗೆ PA ಕೊಠಡಿಯನ್ನು ಪ್ರವೇಶಿಸಿದಳು. ಒಟ್ಟು 4 ಜನ PAಗಳು, ಎಲ್ಲರೂ ಪರಿಚಿತರು. ತನ್ನಂಥ ಎಲ್ಲ ಉದ್ಯಮಿಗಳು ಈ ಭಾಗದ ಎಲ್ಲ PA ಚಪ್ರಾಸಿಗಳಿಗೂ ಪರಿಚಿತರು. ಮುಖ ತೋರಿಸಿ ಮುಗುಳ್ನಕ್ಕಾಗ ಪರಸ್ಪರ ಪಂಜಾಬಿಯಲ್ಲಿ ಹರಟೆ ಹೊಡೆದು ಲಗ್ಗೆ ಹಾಕುತ್ತಿದ್ದವರೆಲ್ಲ ಇವಳನ್ನು ನೋಡಿ ಬಹೇಲ್ ತನ್ನ ಚೇಂಬರ್ನಲ್ಲಿ ಇಲ್ಲ ಅಂತ ಇವರ ಹರಟೆ ಗಲಾಟೆಗಳು ನೋಡಿ ಅರ್ಥ ಮಾಡಿಕೊಂಡಳು. ಅವರಲ್ಲಿ ಒಬ್ಬ ಕಿಶನ್ ಲಾಲ್ ಗೌರವದಿಂದ ಅರ್ಧ ಎದ್ದಂತೆ ನಿಂತಂತೆ ಮಾಡಿ, ಈ ರೂಮಿಗೆ ಬನ್ನಿ ಮೇಡಮ್, ಸೋಫಾದ ಮೇಲೆ ಕೂಡಿ, ಸಾಹಬ್ ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಿದ್ದಾರೆ, ಚಾಯ್ ತಗೋತೀರಾ, ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಂದು ಉಪಚರಿಸಿದ. ಒಳಗೆ ಹೋಗಿ ದೊಡ್ಡ ನಿರೀಕ್ಷಣಾಲಯವನ್ನು ಹೊಕ್ಕಾಗ ತನ್ನಂತೆ ಇನ್ನು 8 ಜನ ಕಾಯುತ್ತಿದ್ದರು. ಅವರಲ್ಲಿ ಒಬ್ಬ ಶಾ ಹುಸೇನ್, ಪಾಕಿಸ್ತಾನಕ್ಕೆ ರಫ್ತು ಮಾಡುವವನು. ಇವಳ ಗುರುತು ಹಿಡಿದು ಮುಜುರೈ ಮಾಡುವಂತೆ ಕೈಯಾಡಿಸಿದ. ಇನ್ನೊಬ್ಬ ಅಮೃತ್ ಚಂದ್ರ ಜೈನ್, ಚಿನ್ನದ ಆಭರಣಗಳ ರಫ್ತುದಾರ, ಇವಳಿಗೆ ಪರಿಚಯದವನು. ಎದ್ದು ಇವಳ ಪಕ್ಕ ಕೂತು, ಕಾಂತೀಜಿಯ ದರ್ಶನವೇ ಇಲ್ವಲ್ಲ ಇತ್ತೀಚೆಗೆ ಎಂದು ತನಗಾಗುತ್ತಿದ್ದ ಬೇಸರವನ್ನು ಕಳೆದುಕೊಳ್ಳಲು ಅವಕಾಶವಾಯಿತೆಂಬಂತೆ ಮಾತನಾಡಿಸಿದ. ಬಹೇಲ್ ಯಾಕೆ ಹೇಳಿ ಕಳಿಸಿರಬಹುದು ಎಂಬ ತನ್ನ ಕುತೂಹಲ ಅವನೊಡನೆ ಇವಳು ಹಂಚಿಕೊಂಡಾಗ, ನನ್ನ ಊಹೆ ಮಾತ್ರ ಇದು
ಎಲೆಕ್ಷನ್ಗೆ ಫಂಡ್ ಎತ್ತೋಕ್ಕಿರ್ಬೋದು ಎಂದ. ಇವಳು ಹೌದಾ ಎಂದಳು. ಬಘೇಲ್ 4 ಕಾಲಿಗೆ ಹಿಂದಿರುಗಿದ. ಪಿ ಎ ಒಬ್ಬೊಬ್ಬರಾಗಿ ಒಳಗೆ ಕಳಿಸತೊಡಗಿದ. ಕಾಂತಿ ಸರದಿ ಬಂದಾಗ 5:15. ಓ ಆಯೇ ಕಾಂತಿ ಜಿ, ಎಷ್ಟು ದಿನವಾಯಿತು ನಿಮ್ಮ ದರ್ಶನ, ದಯ ಪಾಲಿಸಿ. ನಾನು ಹೇಳಿ ಕಳಿಸದಿದ್ದರೆ ನೀವು ಬರಲೇ ಕೂಡುದು ಅಂತಲಾ ಎಂದು ಕುಳಿತಲ್ಲೇ ಕೈ ನೀಡಿ ಅವಳೇ ದೊಡ್ಡ ಮೇಜದ ಮೇಲೆ ಬಾಗಿ ಕೈ ಕೊಡುವಂತೆ ಮಾಡಿ ಕಲುಕಿದ. ತುಂಬ ಬಿಸಿ ಇರೋರಿಗೆ ಸುಮ್ಮನೆ ತೊಂದರೆ ಕೊಡೋದು ಯಾಕೆ ಅಲ್ವಾ. ಅವಳ ಸಂಭಾಷಣೆಯ ಸಲಿಗೆ ಮುಗುಳ್ನಗೆಯನ್ನು ತಂದುಕೊಂಡಳು. ಯಾಕೆ ಹೀಗಿದ್ದೀರಿ? ತಲೆ ಕೂದಲೆಲ್ಲ ವಿರಳವಾಗಿದೆ, ಬೆಳಿಗ್ಗೆ ತಿರುಗಿದೆ. ಕಾಯಿಲೆ ಬಿದ್ದಿದ್ರಾ? ಬೊಕ್ಕನೆತ್ತಿಯ ಮೇಲೆ ಕೂಡ ಸೊಂಪಾಗಿ ಕೂದಲು ಮತ್ತೆ ಬೆಳೆಯುವಂಥ ಔಷಧಿ ಕಂಡು ಹಿಡಿದಿದ್ದಾರೆ. ನಮ್ಮಲ್ಲಿಲ್ಲೂ ಬಂದಿಲ್ಲ. ಫ್ರಾನ್ಸ್ ಜರ್ಮನಿ ಮಾರ್ಕೆಟಿಂಗ್ನಲ್ಲಿ ಮಾಡ್ತಿದ್ದಾರಂತೆ. ಯಾಕೆ ತರಿಸಿ ಉಪಯೋಗಿಸ್ಕೋಬಾರದು ಎಂದು ಆಪ್ತತೆಯಿಂದ ನಕ್ಕ. ಅವನ ಇಂತಹ ವೀಟ ಸಂಭಾಷಣೆಯಿಂದ ಅವಳಿಗೆ ಉರಿದು ಬೀಳುವಷ್ಟು ಕೋಪ ಬಂತು. ಆದರೂ ಕೋಪಿಸಿಕೊಳ್ಳದೆ, ವಯಸ್ಸಾದ ಮೇಲೆ ಬೊಕ್ಕತ್ತಲೆ ಬಿಳಿ ಕೂದಲುಗಳೇ ಘನತೆ ಕೊಡುತ್ತವೆ ಎಂದಳು. ಮಹಿಳೆಯರಿಗಲ್ಲ, ಅದರಲ್ಲೂ ಸಮಾಜದ ಮೇಲುಸ್ತರದಲ್ಲಿರುವ ಸುಂದರ ಮಹಿಳೆಯರಿಗಂತೂ ಅಲ್ಲವೇ ಅಲ್ಲ ಎಂದು ಗಟ್ಟಿಯಾಗಿ ನಗುತ್ತಾ, ಕೂಡಿ ನಿಮ್ಮನ್ನು ಯಾಕೆ ಕರೆಸಿದೆ ಅಂದರೆ, ವಿಷಯ ನಮ್ಮಲ್ಲೇ ಇರಲಿ, ಯಾರಿಗೂ ಸುಳಿವು ಸಿಕ್ಕಕೂಡದು. ಪತ್ರಿಕೆಯವರು, ವಿರೋಧ ಪಕ್ಷದವರು ತರಬೇತಿ ಪಡೆದ ಜಾತಿ ನಾಯಿ ಹಾಗೆ ವಾಸನೆ ಹಿಡಿದು ಬಿಡ್ತಾರೆ. ಎಲೆಕ್ಷನ್ ಫಂಡ್ ಕಲೆಕ್ಟ್ ಮಾಡ್ತೀವಿ, ನಿಮ್ಮ ಉದಾಹರಣೆ ಕಾಣಿಕೆ ಕೊಡಬೇಕು. ಎಲೆಕ್ಷನ್ ಅಲ್ಲ, ಎಲ್ಲೂ ಅದರ ಸುದ್ದಿಯೇ ಇಲ್ಲ, ಪತ್ರಿಕೆಗಳಲ್ಲೂ ಏನೂ ಇಲ್ಲ. ಸರ್ಪ್ರೈಸ್ ಆಗಿ ಚುನಾವಣೆ ಘೋಷಿಸಿ ವಿರೋಧ ಪಕ್ಷಗಳಿಗೆ ಗೊಂದಲ ಉಂಟು ಮಾಡೋ ತಂತ್ರ. ಅದಕ್ಕೆ ಗುಟ್ಟಿನಲ್ಲಿಡಿ ಅಂತ ಕೇಳಿದ್ದು. ಹೇಳಿ, ನಿಮ್ಮ ಕಾಣಿಕೆ ಎಷ್ಟು? ನೀವೇ ಹೇಳಿ, ನಾವು ಯಾವ ದೊಡ್ಡ ಕುಳ ಅಂತ. ನಿಮ್ಮ ವ್ಯಾಪಾರವೆಷ್ಟು, ಲಾಭವೆಷ್ಟು ಎಲ್ಲ ವಿವರ ಸರ್ಕಾರಕ್ಕೆ ಗೊತ್ತಿದೆ. ಅದರ ಮೇಲೆ ಶೇಕಡ ಇಷ್ಟು ಅಂತ ಲೆಕ್ಕ ಹಾಕಿ ನಾವು ಎಷ್ಟು ಕಲೆಕ್ಟ್ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ಇದರಲ್ಲಿ ನನ್ನ ಸ್ವಾತಂತ್ರ್ಯ ಏನೂ ಇಲ್ಲ. 2 ಲಕ್ಷ ಕೊಡಬೇಕು ನೀವು. 2 ಲಕ್ಷವಾ? ಅವಳ ಎದೆಯಲ್ಲಿ ಹಿಂಡಿಕೊಂಡಂತ ಬಂದಂತಾಯಿತು. ಯಾಕೆ ಹಾಗೆ ಮುಖ ಮಾಡ್ಕೋತೀರಿ? ನಿಮ್ಮ ಇಡೀ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ರು ಸರ್ಕಾರಕ್ಕೆ ಅಷ್ಟು ಕೊಡೋಕ್ಕಾಗಲ್ವಾ? ದೇಶದ ಬಡತನ ನೀಗಬೇಕಾಗಿದ್ರೆ ಈ ಸರ್ಕಾರ ಮತ್ತೆ ಬರಬೇಕು. ಗರೀಬಿ ಹಟಾವೋ ಕಾರ್ಯಕ್ರಮ ನಿಮ್ಗೆ ಸೇರಿದ್ದಲ್ವೇ? ನೀವು ದುಡಿದದ್ದೆಲ್ಲ ನಿಮಗೇ ಇರಬೇಕು, ಬಡವರಿಗೆ ಕಿಂಚಿತ್ತೂ ಸೇರಬಾರ್ದು ಅಂದರೆ ದೇವರಾದರೂ ಮೆಚ್ಚುತ್ತಾನೆ. ಆಲ್ ರೈಟ್, ನಗದು ಹಣ ತಂದು ತಲುಪಿಸಿ, 1 ವಾರ ಸಾಕಲ್ವೇ ಎಂದು ಸರಸ ಸಂಭಾಷಣೆಯಲ್ಲಿ ಹುಕುಂ ಚಲಾಯಿಸಿ, ಇನ್ನು ತುಂಬ ಜನ ಕಾಯ್ತಿದ್ದಾರೆ, ಮತ್ತೆ ಹೇಗೂ ನೋಡ್ತೀನಲ್ಲ 1 ವಾರದಲ್ಲಿ, ಥ್ಯಾಂಕ್ ಯು ಎಂದು ಕುಲು ಕೈ ನೀಡಿದ. ಲಿಫ್ಟಿನಲ್ಲಿ ಕೆಳಗಿಳಿದು ಬರುವಾಗ ಅವಳಿಗೆ ವ್ಯತ್ಯಾಸದ ನೆನಪು ಬಂತು. ಕಳೆದ ಚುನಾವಣೆಯಲ್ಲೂ ಇದೇ ಬಘೇಲ್ ತನ್ನನ್ನು ಕಾಣಿಕೆಗೆ ವಿನಂತಿಸಿಕೊಂಡಿದ್ದ. ಮುಖದಲ್ಲಿ ಸಂಕೋಚ ನಾಚಿಕೆಗಳಿದ್ದವು, ಮುಚ್ಚುಮರೆಯಿತು. ಆಗ 10,000 ಕೊಟ್ಟಿದ್ದೆ, ಅದಕ್ಕೆ ವಂದಿಸಿದ್ದ. ಈಗ ಹುಕುಂ ಬಂದಿದೆ. ಮುಖದಲ್ಲಿ ಅಧಿಕಾರದ ಗತ್ತಿದೆ. ತೆರಿಗೆ ವಸೂಲಿಯ ಅಧಿಕಾರ. ಬಿಗುವಿನಲ್ಲಿ ನಿನ್ನ ತೆರಿಗೆ 2 ಲಕ್ಷ ಎಂದಿದ್ದಾನೆ. 5 ವರ್ಷದಲ್ಲಿ ಎಷ್ಟು ಬದಲಾವಣೆ ಎಂದುಕೊಳ್ಳುತ್ತಾ ನೆಲದ ಅಂತಸ್ತಿನಿಂದ ನಿಂತು ಲಿಫ್ಟಿನಿಂದ ಹೊರಬಂದಳು. ಈ ಜುಲುಮಗೆ ಯಾಕೆ ಬಗ್ಬೇಕು? ಏನು ಕೊಡದಿದ್ದರೆ ಏನು ಮಾಡಿಯಾರು ಎಂಬ ಧಿಕ್ಕಾರ ಮನಸ್ಸಿನಲ್ಲಿ ಬಂತು. ಕಾರು ನಡೆಸಿಕೊಂಡು ವಾಪಸ್ ಹೋಗುವಾಗ ತನ್ನಲ್ಲಿ ಆಗಿರುವ ಒಂದು ವ್ಯತ್ಯಾಸದ ಅರಿವು ಕಾಣಿಸಿತು. ಧ್ಯಾನವನ್ನು ಆರಂಭಿಸಿದ ನಂತರ ತನ್ನಲ್ಲಿ ಈ ಧಿಕ್ಕಾರ ಭಾವ ಬಂದಿದೆ. ಅದಕ್ಕೆ ಮೊದಲು ಇದು ಸಾಧ್ಯವಿರಲಿಲ್ಲ ಎಂದು ಗುರುತಿಸಿಕೊಂಡಳು. ಒಂದು ದಿನವೆಲ್ಲ ತನ್ನೊಳಗೆ ಇದನ್ನು ಆಲೋಚಿಸಿ ಮರುದಿನ ಶೀತಲ್ ಬಂದಾಗ ಬಹೇಲ್ ಕರೆಸಿದ್ದ ಸಂಗತಿಯನ್ನು ವಿವರವಾಗಿ ಹೇಳಿದಳು. ಕೊಡದೆ ಸುಮ್ಮನಿದ್ದರೆ ಅವನೇನು ಮಾಡಿಯಾನು? ಈ ಉದ್ಯಮ ನಿಂತು ಹೋದರೆ ಹೋಗಲಿ, ತನ್ನ ಜೀವನಕ್ಕೆ ಬೇಕಾದಷ್ಟಿದೆ ಎಂದಳು. ನೀನು ಸುಮ್ಮನೆ ಬಹೇಲನ್ನು ದೋಷಿಯಾಗಿ ಕಾಣಬೇಡ. ಪಾಪ ಅವನದೇನು ತಪ್ಪು? ಅವನೊಬ್ಬ ದಕ್ಷ ಅಧಿಕಾರಿ ಅಷ್ಟೇ. ಮೇಲಿಂದ ತೀರ್ಮಾನವಾಗೋದನ್ನು ಕಾರ್ಯಗತಗೊಳಿಸ್ತಾನೆ. ನಮ್ಮ ಮಟ್ಟದಲ್ಲೂ ನಾನು ವಸೂಲು ಮಾಡ್ತಿದ್ದೀನಿ. ನೀನು ಏನು ಕೊಡೋದಿಲ್ಲ ಅಂತೀಯಾ? ಉದ್ಯಮನೇ ಮುಚ್ಚುತ್ತೀನಿ ಅಂತೀಯಾ? ಆಗಲೂ ಆದಾಯ ತೆರಿಗೆ ಅವರು ಹಿಡ್ಕೋತಾರೆ. ನಿನ್ನ ಆಸ್ತಿ ಪಾಸ್ತಿ ಹಣ ಹಿಂದಿನ ವರ್ಷದ್ದು, ಅದರ ಹಿಂದಿನ ವರ್ಷದ್ದು, ಆರಂಭ ವರ್ಷದ್ದು ಅಂತ ಕೆದಕಿ ಕುಕ್ಕುತ್ತಾರೆ. ಸರ್ಕಾರಕ್ಕೆ ತೆರಿಗೆ ತಪ್ಪಿಸೋಕೆ ಪ್ರಯತ್ನ ಪಟ್ಟೆ ಅನ್ನೋ ಆರೋಪ ಹೊರಿಸಿ 10 ಪಟ್ಟು ಜುಲ್ಮಾನೆ ಹೊರಿಸ್ತಾರೆ, ಜೈಲಿಗೂ ಕಳಿಸ್ತಾರೆ. ನೀನು ಇದುವರೆಗೆ ದುಡಿದು ಕೂಡಿಸಿದ್ದನ್ನೆಲ್ಲ ಕೊಚ್ಚಿ ಹೋಗಿ ಬೀದಿಯ ಬಿಕಾರಿಯಾದರೂ ಇನ್ನೂ ಬಾಕಿ ಉಳಿಯುತ್ತೆ. ಆದ ತೀರಿಸೋ ಶಕ್ತಿ ಇಲ್ಲದೆ ಜೈಲಿಗೂ ಹೋಗಬೇಕಾಗ್ಬೋದು. ಕಾನೂನನ್ನು ಹಾಗೆ ಹೀಗೆ ಮಾಡಿಟ್ಟಿದ್ದಾರೆ. ಹಾಗೆ ನಿಲ್ಸಿ ಸುತ್ತು ಕೊಡ್ತಾರೆ ಗೊತ್ತಾ? ಅವಿವೇಕಕ್ಕೆ ಹೋಗಬೇಡ. ಧ್ಯಾನ ಶುರು ಮಾಡಿದ ಮೇಲೆ ನನಗೂ ಲಂಚ ಮುಟ್ಟಬಾರದು, ಅದು ಪಾಪ ಅನ್ನೋ ಭಾವನೆ ಬಂದಿದೆ. ಆದರೆ ನಾನು 1 ಕಾಸು ಮುಟ್ಟಿದ್ದರೆ ಕಚೇರಿಯ ಸಚಿವಾಲಯದ ಎಲ್ಲರ ಕಣ್ಣು ನನ್ನ ಮೇಲೆ ಬೀಳುತ್ತೆ. ಎಲ್ಲ ಸೇರಿ ಒಂದು ಕಿತಾಪತಿ ಸೃಷ್ಟಿಸಿ ಸಿಕ್ಕಿ ಹಾಕಿಸಿ ಭ್ರಷ್ಟಾಚಾರದ ಆಪಾದನೆ ಹೊರಿಸಿ ಸಸ್ಪೆಂಡ್ ಮಾಡಿಸಿ ಡಿಸ್ಮಿಸ್ ಮಾಡಿಸಿ ಜೈಲಿಗೆ ಕಳಿಸ್ತಾರೆ. ಯಾಕೆ ಬೇಕು ಈ ಕಷ್ಟ? ಆಫೀಸಿಗಿನ ಪಾಡು ಆಫೀಸಿಗೆ, ಮನದ ಶಾಂತಿಗೆ ಮನೆಯಲ್ಲಿ ಧ್ಯಾನ. ಒಂದಕ್ಕೊಂದು ಬೆರೆಸಬಾರದು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.